ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ದುರ್ಯೋಧನ ದ್ರೋಣರ ಬಳಿಗೆ ಓಡೋಡಿ ಬಂದು ಗಡಿಬಿಡಿಯಲ್ಲಿ ಮಾತನ್ನು ಉಲಿದ. ರಾಜ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ನೋಡಿ ನೋಡಿ ಅಂತ ನಾನು ಹೇಳಿದ್ದು, ಅವ ನೋಡು ಅಂದದ್ದು. ನೋಡು ಅಂದರೆ ಸಂಸ್ಕೃತದಲ್ಲಿ ಸೊಗಸೋದು. ಮತ್ತು ಗಡಿಬಿಡಿಯಲ್ಲಿ ಹೇಳುವಾಗ ನಿಮ್ಮ ಗೌರವದ ಬಹುವಚನ ಎಲ್ಲ ಬದಿಗಿಡ್ತದೆ. ನೋಡ ಹೇಳಿದ ಹಾಗೆ. ಪಶ್ಯ ಏತಾಂ ಪಾಂಡುಪುತ್ರಾಣಂ ಆಚಾರ್ಯ. ನೋಡಿ ನೋಡಿ ನಾವು ಹೇಳಬೇಕಾಯಿತು. ನೋಡ ಪಾಂಡವರ ಗುರುಗಳು ಅಂತಾನೆ. ಮಹತೀಂ ಚಮೂಂ, ದೊಡ್ಡ ಮಟ್ಟಿನ ಸೈನ್ಯ. ನಾನು ಹೇಳಿದೆ ಸುಮಾರು ಹೆಸರುಗೊಂಡು ಸೈನ್ಯಕ್ಕೆ ಅಂತ. ಪತ್ತಿ, ಸೇನಾಮುಖ, ಗುಲ್ಮ, ಗಣ, ಪೃತನ, ವಾಹಿನಿ, ಅನೀಕಿನಿ, ಚಮು, ಅಕ್ಷಯಣಿ ಅಂತ. ಮತ್ತೊಮ್ಮೆ ಹೇಳಿದೆ ಯಾಕೆ ಅಂದರೆ ಮರ್ತೋಗಿದ್ರೆ ಅಂತ. ನಾವು ಯುದ್ಧರಂಗದಲ್ಲೇ ಇರುವುದಿಲ್ಲಲ್ಲ, ಹಾಗಾಗಿ. ಅದರಲ್ಲಿ ಇಷ್ಟು ಹೆಸರುಗಳನ್ನು ಬಿಟ್ಟು ಚಮು ಅಂದ. ಮಹತೀಂ ಚಮೂಂ ಅಂತಾನೆ. ಯಾಕೆ ಹೇಳಿದ ಚಮು ಅಂದರೆ, ಚಮು ಶಬ್ದಕ್ಕೆ ಸೈನ್ಯ ಅಂತ ಅರ್ಥ. ಏನರ್ಥದಲ್ಲಿ ಚಮು ಅಂದರೆ, ಚಮು ಅದನೆ ಅಂತ, ನುಂಗುತ್ತದೆ ಅಂತ, ತಿಂತದೆ ಅಂತ, ಖಾಲಿ ಮಾಡ್ತದೆ ಅಂತ. ಆಚಮನ ಅಂದರೆ ಅದು ಅರ್ಥ. ಆಚಮನ ಅಂದರೆ ನೀರು ಕುಡಿಯುವುದು ಅಂತ. ಆ ಅರ್ಥದಲ್ಲಿ ಆ ಧಾತುವನ್ನು ಇಟ್ಟುಕೊಂಡವ ಚಮು ಶಬ್ದವನ್ನು ಪ್ರಯೋಗ ಮಾಡಿ, ಇವತ್ತು ಪಾಂಡವರ ಸೈನ್ಯ ನಮ್ಮನ್ನು ಹೊಡೆದು ಹಾಕ್ತದೆ, ತಿಂದು ಮುಗಿಸ್ತದೆ ನೋಡಿರಿ ಅಂತ. ಅವನು ಬೇಕು ಅಂತಲೇ ಹೇಳಿತ್ತು. ಅದು ಹೋರಾಟಕ್ಕೆ ಬಂದದ್ದಲ್ಲ, ನುಂಗಿ ನೆನೆಯಲಿಕ್ಕೆ ಬಂದಿದೆ, ಖಾಲಿ ಮಾಡ್ತದೆ, ಹಾಗೆ ನನಗೆ ಗಾಬರಿ ಆಗ್ತದೆ ಅಂತ. ಅದಕ್ಕೋಸ್ಕರ ಅವರು ನೋಡು ಅಂತ ಹೇಳಿ ಪರಿಕಿಸಿ ನೋಡಬೇಕಾದ್ದು, ಗಮನಿಸಬೇಕಾದ್ದು. ನೀವು ಅಟೆನ್ಷನ್ ಕೊಡ್ತಾ ಇಲ್ಲ, ರಣರಂಗಕ್ಕೆ ಧುಮುಕಿದ್ದೀರಿ, ನಿಂತಿದ್ದೀರಿ, ಸುಮ್ಮನೆ ಫಾರ್ಮ್ಯಾಲಿಟಿ. ಇದನ್ನು ಗಂಭೀರವಾಗಿ ಇಶ್ಯೂ ಆಗಿ ತಗೊಳ್ತಾ ಇಲ್ಲ ಅಂಥೇಳಿ ಆತ ಗೊಣಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಒಂದೊಂದು ವಸ್ತುಗಳು ಹೇಗಿತ್ತು ಅಂತ ನಾನು ನಾಳೆ ಹೇಳುತ್ತೇನೆ ಅಂತ ನಿನ್ನೆ ಹೇಳಿ ಹೋಗಿದ್ದೆ. ರಥ ಅಂದರೆ ಏನು ಒಂದನ್ನಿಟ್ಕೊಳ್ಳುವ ಬೇಕಾದರೆ. ಶರೀರಂ ರಥಮೇವ ಚ ಅಂತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಕೃಷ್ಣ ಹೇಳಿರ್ತಾನೆ. ಇದು ರಥ ನಮ್ಮದು. ಅದು ಒಂದು ರಥ ಅಂದರೆ ಯುದ್ಧದಲ್ಲಿ, ಈಗ ಯುದ್ಧಕ್ಕೆ ನಾವೇ ಸಿದ್ಧರಿದ್ದೇವೆ. ನಮ್ಮ ಜೊತೆಯಲ್ಲಿ ಕೆಲವೊಮ್ಮೆ ಯುದ್ಧ ಆಗ್ತದೆ. ನಾವೇ ಸಾಕಿರ್ತೇವೆ ಕೆಲವೊಮ್ಮೆ. ರಾವಣ, ಕುಂಭಕರ್ಣ, ವಿಭೀಷಣರನ್ನೆಲ್ಲ. ಯಾರ ಮನೆಗೆ ಹೋಗುವುದು, ಯಾರ ಆತಿಥ್ಯ ಸ್ವೀಕರಿಸುವುದು, ಯಾರ ಅನ್ನ ತಿನ್ನುವುದು, ಯಾರ ಚಾಕರಿ ಮಾಡುವುದು, ಯಾರ ಜೊತೆಯಲ್ಲಿ ಗೆಳೆತನ ಸಂಪಾದನೆ ಮಾಡುವುದು, ಇದೆಲ್ಲ ನಮ್ಮಲ್ಲಿ ಕೆಲವೊಮ್ಮೆ ಆಯ್ಕೆಗಳಿರ್ತವೆ. ರಾವಣ ಅಂದರೆ ರಾಜಸ ಗುಣಗಳು ಎಲ್ಲ ಬರ್ತದೆ ಅದರಲ್ಲಿ. ಹೋರಾಟ, ಹಾರಾಟ, ಸಾಹಸ, ಅಪ್ರಮಾದ ಎಲ್ಲ, ದೈನ್ಯ ಎಲ್ಲ ಬರ್ತದೆ. ಇನ್ನೊಂದು ತಾಮಸ, ಅದು ನಿದ್ದೆ, ತಪ್ಪು ಮಾಡುವುದು, ಹಿಂಸೆ, ಇವೆಲ್ಲ ಬರ್ತದೆ. ಅದು ಕುಂಭಕರ್ಣ.
ಇವ ರಾವಣ, ನಮ್ದು ಹೆಚ್ಚಾಗಿ ಅವರದ್ದೇ ಒಡನಾಟ ಹೆಚ್ಚಿರ್ತದೆ. ವಿಭೀಷಣ ಅದು ರಾಮನೆಡೆಗೆ, ಸತ್ವದೆಡೆಗೆ, ಒಳ್ಳೆಯದೆಡೆಗೆ ಹೋಗುವಂಥದ್ದು. ಅದರಿಂದ ಯಾರಿಗೂ ಗಾಬರಿ ಇಲ್ಲ. ಅದು ಉಗ್ರವಾದ ಅಲ್ಲ, ಅಲ್ಲಿ ಉಗ್ರವಾದಿ ಇಲ್ಲ. ವಿಭೀಷಣ, ನೋ ಫಿಯರೆನ್ಸ್ ಅಂತ ವಿಭೀಷಣ ಅಂತ, ಯಾರ ಮೇಲೆ ಹೆದರಿಕಿಸುವುದಿಲ್ಲ, ಭಯೋತ್ಪಾದನೆ ಇಲ್ಲದ ಸಂಗತಿಯಿಂದ ಅದು ವಿಭೀಷಣ. ಇನ್ನೆರಡು ಉಂಟಲ್ಲ, ಅದಲ್ಲದ್ದು ಅದು ರಾವಣ ಕುಂಭಕರ್ಣ. ಒಂದು ನಿದ್ದೆ ಮಾಡಿರ್ತದೆ, ಇನ್ನೊಂದು ಗಲಾಟೆ ಮಾಡ್ತಿರ್ತದೆ ಅಂತ. ಹಾಗೆ ಇದೆ, ಮೂರೇ ಇರೋದು ನಮ್ಮ ಕಲರ್ಗಳಲ್ಲೆಲ್ಲ ಇರೋದು, ಮೂರೇ ಬಗೆ, ಕೆಂಪು ಬಿಳಿ ಕಪ್ಪು ಅಂತ. ಅದನ್ನು ಬೇರೆ ಮಾಡಿರ್ತಾರೆ, ಇರಲಿ. ಹೀಗೆ ನಾವು ಯಾರ ಜೊತೆಯಲ್ಲಿ ಇರ್ತೇವೆ ಎನ್ನುವುದರ ಮೇಲೆ ನಿಂತಿದೆ. ಇದನ್ನು ಕೃಷ್ಣ ಬಹಳ ದೊಡ್ಡ ಮಟ್ಟಿನಲ್ಲಿ ಗುಣತ್ರಯವಾದ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಪ್ರಧಾನವಾಗಿ ನಮ್ಮ ರಥ ಎಲ್ಲಿ ಹೋಗ್ತಾ ಇದೆ, ಶರೀರ ರಥವನ್ನು, ಅದರಲ್ಲಿ ಆಳುವವನು ರಥಿಕ ಯಾರು, ಅದು ಎರಡನೇದು ಗಜ, ಸೈನ್ಯ ಹೋರಾಟ ಈಗ ನಮ್ಮೊಳಗೆ ಉಂಟು ಅಂತ ಗೊತ್ತಾಗಲಿಕ್ಕೆ. ನಮ್ಮದು ಆನೆ ಯಾವುದು ಅಂದರೆ ಅದು ನಾವೇ, ಜೀವವೇ ಗಜ. ಗಜ ಅದು ಆಚೀಚೆ ಮಾಡಲಿಕ್ಕೆ ಬರ್ತದೆ, ಜಗ ಅಂತ. ಜಗದೆಡೆಗೆ ಗತಿ ಉಳ್ಳದ್ದು ಅಂತ ಅರ್ಥ. ವಿಶ್ವದೆಡೆಗೆ ಪಯಣ ಬೆಳೆಸಿದ್ದು. ನಮ್ಮದು ಇಡೀ ಒಂದು ಪ್ರಪಂಚದ ಒಂದು ತುಣುಕು, ನಾವು ಒಂದು ಯೂನಿಟ್. ನಾವಿಲ್ಲದಿದ್ದರೆ ವಿಶ್ವ ಇರುವುದಿಲ್ಲ. ಯಾಕೆ, ಒಂದು ತುಂಡು ಹೋದ ಹಾಗೆ, ಒಂದು ಪಾರ್ಟ್ ಇಲ್ಲದಿದ್ದಾಗೆ. ಹಾಗೆ ಪ್ರತಿಯೊಬ್ಬನೂ ವಿಶ್ವದ ಒಂದು ಯೂನಿಟ್ ಆಗಿದ್ದಾನೆ. ವಿಶ್ವದ ಪೂರ್ಣತೆಗೆ ಪ್ರತಿಯೊಬ್ಬನೂ ಸಾಕರನಾಗಿದ್ದಾನೆ. ಬಿಟ್ಟಿದ್ರೆ ಆಗುವುದಿಲ್ಲ, ಮೈನಸ್ ಆದರೆ. ಹಾಗಾಗಿ ಒಂದು ದೊಡ್ಡ ಆನೆಯ ಹಾಗೆ ನಮ್ಮ ಜೀವವಾದ. ಜೀವವನ್ನು ನಾವು ಚೆನ್ನಾಗಿ ಸಾಕಿದ್ದೇವೆ, ದೊಡ್ಡದು ಬೆಳೆಸಿದ್ದೇವೆ. ಮತ್ತೆ ನೋಡು ಆನೆ ಏನು ಮಾಡ್ತದೆ ಅಂತ. ಇದೊಂದು ಯುದ್ಧರಂಗದಲ್ಲಿ ಹೆದರಿಸಲಿಕ್ಕೆ ಬೇಕು. ಆನೆ ಬಿಟ್ಟಿದ್ದು ಅಂದರೆ ಭಾಳ ಜೋರು. ಅದು ಸರಿಯಾಗಿ ಹೋರಾಟ ಮಾಡದಿದ್ದರೂ ತುಳ್ಕೊಂಡು ಹೋದ್ರೂ ಮುಗೀತಲ್ಲ. ಕೆಲವು ಜನ ಹೋಗ್ತಾರಲ್ಲ, ಕುದುರೆಯು ಹೋಗ್ತದೆ, ರಥವು ಹುಡಿ ಆಗ್ತದೆ, ಪದಾತಿಗಳು ಇಲ್ಲ ಆಗ್ತಾರೆ. ಹಾಗಾಗಿ ಆನೆ ಬಂದರೆ ಸ್ವಲ್ಪ ಹೆದರಿಕೆ, ಜಾಗ ಸಾಧಕ್ಕೆ ಮಸ್ತು ಬೇಕಾಗ್ತದೆ. ಹಾಗಾಗಿ ಜಗದೆಡೆಗೆ ಗತಿ ಉಳ್ಳದ್ದು ಗಜ, ಅದು ನಾವೇ. ಜೀವವನ್ನು ಪ್ರತಿನಿಧಿಸ್ತಾರೆ. ಮತ್ತು ಅದಕ್ಕೆ 3 ಕುದುರೆಗಳುಂಟು, ಮತ್ತು 5 ಜನರು, ಪಂಚ ಜನ ಅಂತ ಹೇಳಿಕೊಂಡು ಎಲ್ಲ ಶ್ರುತಿಗಳೆಲ್ಲ ಭಾಳ ಚೆನ್ನಾಗಿ ಹೇಳುತ್ತದೆ. ಪದಾತಿಗಳನ್ನು 5ರನ್ನು ಇಡಲಿಕ್ಕೆ ಕಾರಣ ಯಾಕೆ ಅಂದರೆ, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ವಿಷಯಗಳು, ಪಂಚ ತನ್ಮಾತ್ರೆಗಳು, ಪಾಂಗ್ತಂಬ ಇದಂ ಸರ್ವಂ ಹೇಳಿ 5ರ ರೆಪ್ರೆಸೆಂಟೇಟಿವ್ ಆಗಿ ನಮ್ಮಲ್ಲಿ ಬೇಕಾದಷ್ಟಿವೆ. ಈ 5ಅನ್ನು ಸರಿಯಾಗಿ ಓಡಾಡಿಸಿಕೊಳ್ಳುವಂಥದ್ದು 3 ಹೆಜ್ಜೆ ಗತಿ ಇರುವಂಥದ್ದು ಕುದುರೆ. ಇವತ್ತು ಚೆಸ್ ಬೋರ್ಡಲ್ಲಿ ಕುದುರೆ ಗತಿ ಹೇಗಿರ್ತದೆ, 2 ಅಡ್ಡಕ್ಕೆ, 2 ಉದ್ದಕ್ಕೆ, 1 ಅಡ್ಡಕ್ಕೆ. ಆ ಎಲ್ ಶೇಪ್ ಗತಿಯನ್ನು ಕೊಟ್ಟದ್ದು ಇಲ್ಲಿನ 3 ಕುದುರೆಯ ಗತಿ, 3 ಕೋಣೆಯ ಗತಿ ಅದರದ್ದು. ಅದು ಒಂದೇ ವಿಚಿತ್ರ ಅಂದರೆ ಏನನ್ನು ಹಾರ್ತದೆ, ಮತ್ತು ಯಾರಿಗೂ ಹಾರಲಿಕ್ಕಿಲ್ಲ ಅವಕಾಶ. ಈವನ್ನು ಕ್ವೀನ್ ಆಗಲಿ ಅಥವಾ ಮಂತ್ರಿ ಆಗಲಿ, ರಾಜನೇ ಆಗಲಿ, ಪದಾತಿಗಳೇ ಆಗಲಿ, ಅಥವಾ ರಥವೇ ಆಗಲಿ, ಆನೆಯೇ ಆಗಲಿ, ಅಡ್ಡ ಇಲ್ಲದಿದ್ದರೆ ಅದು ಹೋಗುವುದು, ಅಡ್ಡ ಇದ್ದರೆ ಹೋಗುವುದಿಲ್ಲ. ಕುದುರೆ ಒಂದೇ ಅಡ್ಡ ಇದ್ದರೂ ಹಾರುವಂಥದ್ದು, ಜಂಪಿಂಗ್ ಫಿಗರ್. ಇದು ಅದ್ಭುತವಾದ ಹಯಸ್. ಕುದುರೆ 3 ಇರಲಿಕ್ಕೆ ಕಾರಣ, ನಮ್ಮ ಚದುರಂಗ ಬೋರ್ಡಲ್ಲಿ 3 ಸ್ಟೆಪ್ ಕೊಡಲಿಕ್ಕೆ ಕಾರಣವೇ ಒಂದು ಪತ್ತಿಯ ಅಂದರೆ ಎಷ್ಟು ಶಾಸ್ತ್ರೀಯವಾದಂಥ ಒಂದು ಚಿಂತನೆ ಅಂತ, ಅದರ ಫಿಕ್ಸಿಂಗ್. 3 ಕುದುರೆ ಇದ್ದರೆ ಅದು ಒಂದು ಯೂನಿಟ್ಟಿಗೆ ಸರಿ ಆಯಿತು. ಒಂದು ರಥ, ಒಂದು ಆನೆ, 3 ಕುದುರೆ, 5 ಪದಾತಿಗಳು. ಇಷ್ಟರ ಸಣ್ಣದರಲ್ಲಿ ಆ 3 ಕುದುರೆ ಯಾವುದು ಅಂದರೆ ನಮ್ಮದು 3 ಪ್ರವೃತ್ತಿಗಳು ಒಳಗಿನದ್ದು, ಮನಸ್ಸು, ಬುದ್ಧಿ, ಅಹಂಕಾರ. ಅಹಂಕಾರ ಅಂದರೆ ನಾನು ಎನ್ನುವಂಥದ್ದು ಸರಿ, ಜೀವನಿಗೆ ಬರುವಂತಹ ಒಂದು ಗುಣವಂತಿಕೆ, ಅದು ಅವೇರ್ನೆಸ್ ಆಫ್ ಐ ಅನ್ನುವಂಥದ್ದು. ಆದರೆ ಜೀವವನ್ನು ಗಜ ಅಂತೇಳಿ ನಾನು ಹೇಳಿದದ್ದು ಬೇರೆ, ಅಧಿಕೃತವಾದ ವ್ಯಕ್ತಿ ಉಳ್ಳದ್ದು. ಅವನಲ್ಲಿರತಕ್ಕಂಥ 3 ಪ್ರಭಾವಗಳು, 3 ಮುಖಗಳು. ಮನಸ್ಸು ಬೇಕುಗಳು ಹೇಳುತ್ತವೆ, ಸಿಕ್ಕಾಪಟ್ಟೆ ಯೋಚನೆಗಳನ್ನು ಮಾಡ್ತದೆ, ಬಯಕೆಗಳ ಗೂಡದು ಮನಸ್ಸು ಅಂದರೆ. ಅದಕ್ಕೆ ಅವರಿಬ್ಬರಿದ್ದಾರೆ ವಾಸ್ತವವಾಗಿ, ಸ್ಕಂದೇಂದ್ರವು ಮನ ಉಚ್ಯತೆ ಅಂತ. ಸಾಮಾನ್ಯವಾಗಿ ಮನಮಥ ಮನದವ, ಮನಮಥ ಮನ್ಮಥ. ಮನಸ್ಸನ್ನು ಯಾರು ಮಥನ ಮಾಡ್ತಾನೆ, ಕಲಡಿಸ್ತಾನೆ, ಅವನೇ ಮನಮಥ, ಅವನೇ ಮನಕ್ಕೆ ಅಭಿಮಾನಿ. ಅವನು 3ರ ಮಗ, ಸ್ವಲ್ಪ ಜೋರು ಅಂದರೆ ವಿಷಯ ಹಾಗೆ. ಅವನು ಶೈವರಿಗೂ ಬೇಕು, ವೈಷ್ಣವರಿಗೂ ಬೇಕು, ಬ್ರಾಹ್ಮರಿಗೂ ಬೇಕು. ಬ್ರಹ್ಮನ ಸನತ್ಕುಮಾರ ಮಗನವನೇ, ಶಿವನ ಸ್ಕಂದನು ಅವನೇ. ಸ್ಕಂದ ಇತ್ಯಾಚಕ್ಷೇ ಕುಮಾರಮೇವ ಸಂತಂ ಅಂತ ಹೇಳಿ ಶ್ರುತಿ ಹೇಳುತ್ತದೆ. ಭಗವಂತನ ಮನ್ಮಥ ಮಗನು ಅವನೇ. ವಿಷ್ಣುವಿನ ಮಗ ಮನ್ಮಥ, ಬ್ರಹ್ಮನ ಮಗ ಸನತ್ಕುಮಾರ, ರುದ್ರನ ಮಗ ಸ್ಕಂದ. 3 ಒಬ್ಬರೇ, 3 ಕಡೆಯಲ್ಲಿ ಬಂದವರು, 3 ಪ್ರಕಾರ ಕೆಲಸ ಮಾಡುವವರು. ಹಾಗಾಗಿ ಇಲ್ಲಿ ಮನಸ್ಸಿನಲ್ಲಿ ಮನ್ಮಥ ಕೂತ್ಕೊಂಡು ಕಲಡಿಸ್ತಾನೆ. ಅದನ್ನೇ ಅರ್ಜುನ ಹೇಳುವುದು, ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಬಹಳ ಕಷ್ಟ ಉಂಟು ಕೃಷ್ಣ, ಮನಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಲಡಿಸ್ತದೆ.
ಸಿಕ್ಕಾಬಟ್ಟೆ ನನ್ನನ್ನು ಓಡಾಡಿಸ್ತದೆ, ಕಟ್ಟಿಡಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಭಾರಿ ಬಲ ಇದೆ ಅಂತಾನೆ. ಹಾಗಾಗಿ ಇದು ಮನಸ್ಸಿನ ಅಭಿಮಾನಿಯಾದವ ಶಿವನ ಮಗ, ಬಯಕೆಗಳ ಗೂಡಾಗಿರತಕ್ಕಂಥ ಮನ್ಮಥ ಕಾಮಚೇಷ್ಟೆಯವ. ಇನ್ನೂ ಸಹ ಬೆಳೆಯದೇ ಇರತಕ್ಕಂಥ ಪ್ರಬುದ್ಧತೆ ಬಾರದೇ ಇರತಕ್ಕಂಥ ಸನತ್ಕುಮಾರನ ರೋಲಿಗೆ ಒಳಪಟ್ಟದ್ದು. ಇನ್ನೂ ಚೈಲ್ಡಿಶ್ ಹೇಳ್ತಾರಲ್ಲ ಹಾಗೆ ಯೋಚನೆಗಳಿಗೆಲ್ಲ. ಆದ್ದರಿಂದ ಮಕ್ಕಳಿಗೆಲ್ಲ ನಾವು ಮನಸ್ಸು ಸಮ ಇಲ್ಲ ಹೇಳ್ತೇವೆ ಅಷ್ಟೇ, ಬುದ್ಧಿ ನೆಟ್ಟಗಿಲ್ಲ ಹೇಳುವುದಿಲ್ಲ, ಅದು ದೊಡ್ಡವರಿಗೆ ಮಾತ್ರ. ಆಗಿ ಬೆಳೆದ ನಂತರ ಬುದ್ಧಿ ಕೆಲಸ ಮಾಡುವುದು, ನಿಶ್ಚಯವನ್ನು ತಂದುಕೊಡುವಂಥದ್ದು. ಅದು ಎರಡನೆಯದ್ದು. ತಪ್ಪಿರಲಿ ಒಪ್ಪಿರಲಿ ಡಿಸಿಷನ್ ತಗೊಳ್ತದೆ, ಅದು ಬುದ್ಧಿ. ಅದು ತಪ್ಪಿರಬಹುದು, ತಪ್ಪಿರಬಾರ್ದು ಅಂತ ಇಲ್ಲದವನ ತರ್ಕ, ಆದರೆ ಡಿಸಿಷನ್ನಿಗೆ ಒಪ್ಪುವಂಥದ್ದು ಬುದ್ಧಿ. ಆ ನಂತರ ಎಚ್ಚರಗೊಳ್ಳುವಂಥದ್ದು ಅಹಂ, ನಾನು ತೀರ್ಪನ್ನು ತಗೊಂಡವ, ನಾನು ಮಾಡುತ್ತೇನೆ, ನಾನಲ್ಲಿದ್ದೇನೆ, ಇದು ನನ್ನದು ಅಂತ ಹೇಳಿಕೊಂಡು ಮತ್ತೆ ಎಚ್ಚರ ಆಗುವುದು. ಅಲ್ಲಿ ಯಾರು ಎರಡನೇ ಹಂತದಲ್ಲಿ ಶಿವ ಬರ್ತಾನೆ ಬುದ್ಧಿಗೆ, ಗರುಡನೂ ಇರ್ತಾನೆ. ನಿಜವಾಗಿ ಬುದ್ಧಿಗೆ ಪಾರ್ವತಿ ಬರ್ತಾಳೆ, ಶಿವನ ಮಡದಿ. ಅಹಂಕಾರಕ್ಕೆ ಶಿವ ಬರ್ತಾನೆ, ನಾನು ಹೇಳುವಲ್ಲಿ. ಹೀಗೆ ಮೂರು ಜನರು ಒಂದೇ ಫ್ಯಾಮಿಲಿಯವರು. ಮಗ ಮನಸ್ಸಿಗೆ, ಹೆಂಡತಿ ಬುದ್ಧಿಗೆ, ಅದು ಸ್ತ್ರೀಲಿಂಗದಲ್ಲಿ ಅದಕ್ಕೆ ಬಂದದ್ದು. ಕೊನೆಗೆ ಅಹಂಕಾರಕ್ಕೆ ಶಿವ. ಒಂದು ಫ್ಯಾಮಿಲಿಯ ಮೂರು ಜನ ಅಲ್ಲಿ ಕೂತಿದ್ದಾರೆ, ಮನಸ್ಸು ಬುದ್ಧಿ ಅಹಂಕಾರ. ಆಗ ಜೀವನನ್ನು ಕಂಟ್ರೋಲ್ ಮಾಡುವವ ಯಾರು ಕೇಳಿದರೆ ಜೀವಾಭಿಮಾನಿಯಾದವ, ಎಲ್ಲ ಜೀವರ ಒಡೆಯನಾಗಿರುವವ ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮ. ಹೀಗೆ ಅವನು ಬೇರೆ ಅಂತ ಹೇಳಿಕೆ ನಾನು ಕಾರಣ. ಶರೀರ ಹೊರಗಿನಿಂದ ಕಾಣುವಂಥದ್ದು ತತ್ವಗಳ ಗೂಡು, ಪಂಚಭೂತಗಳ ಗೂಡು. ಅಲ್ಲಿ ಪಂಚಭೂತಗಳಲ್ಲಿ ಆಕಾಶ ಪ್ರಧಾನ, ಆಕಾಶ ಅಭಿಮಾನಿ ಗಣಪತಿ ಇದ್ದಾನೆ. ಈ ದೇಹ ಗಣಪತಿಯಾಗೆ ಕೆಲವರಿಗೆ ಹೊಟ್ಟೆ ದೊಡ್ಡದೇ ಇರ್ತದೆ, ಸೊಂಡಿಲು ಮಾತ್ರ ಕಾಣುವುದಿಲ್ಲ ಅಷ್ಟೆ. ಇದೆಲ್ಲ ಅರ್ಥ ಆಯಿತು ನಮಗೆ. ಹೇಗೆ ಅಂತ, ರಥ ಎಲ್ಲಿದೆ, ಕುದುರೆಗಳು ಎಲ್ಲಿದ್ದಾವೆ, ಪದಾರ್ಥಗಳು ಯಾರಾಗಿದ್ದಾರೆ, ಜೀವ ಎಲ್ಲಿದ್ದಾನೆ ಅಂತ. ಇದು ನಿಜವಾದ ಒಂದು ಹೋರಾಟದ ಆವತ್ತಾದ ಬ್ಯಾಟಲ್ ಫೀಲ್ಡಿನ ವ್ಯವಸ್ಥೆಗಳು ಇವತ್ತು ನಮ್ಮೊಳಗೆ ಈಗ ಆಗ್ತವೆ ಅಂತ. ಇವತ್ತು ನಾವೀಗ ಕುರುಡರಾಗಿದ್ದೇವೆ, ಧೃತರಾಷ್ಟ್ರರಾಗಿದ್ದೇವೆ, ಹಿಡ್ಕೊಂಡು ಬಿಟ್ಟಿದ್ದೇವೆ. ಅವರು ಹೇಳ್ತಾ ಇದ್ದಾರೆ ಇದು ನಿನ್ನದಲ್ಲ, ಇದು ನಿನಗಲ್ಲ, ಇದು ನಿನಗೆ ಬೇಡ ಅಂತ. ಆದರೆ ನಾವು ಬಿಡಲಿಕ್ಕೆ ಹೇಳೋದು ಯಾಕೆ? ಕಣ್ಣು ಕಾಣೋದಿಲ್ಲಲ್ಲ. ಕಣ್ಣು ಕಾಣದೇ ಇರುವುದು ನಮಗೊಂದು ಕೆಲವೊಮ್ಮೆ ಭಾಗ್ಯ ಆಗ್ತದೆ, ಖುಷಿ ಆಗ್ತದೆ. ಅದಾಗದೇ ಇರಲಿ ಹೇಳಿ ನಮಗೆ ಗೀತೆಯ ಬೋಧೆ, ಕೃಷ್ಣನ ಚಿಂತನೆ, ಅವನ ಪಾರುಪತ್ಯ, ಅವನ ಸಾರಥ್ಯ, ಹೀಗೆ ಬಹಳ ಸುಂದರವಾದಂತಹ ಒಂದು ದೃಶ್ಯವನ್ನು ನೋಡಿ ಧರ್ಮರಾಜ ಮತ್ತು ಅವನ ತಮ್ಮಂದಿರು ಸೇರಿ, ಅದರಲ್ಲಿ ಮುಂಚೂಣಿಯಲ್ಲಿ ಇವನ ದೃಷ್ಟದ್ಯುಮ್ನನ ಕಣ್ಗಾಪಿನಲ್ಲಿ ನಿಂತ ಸೇನೆಯನ್ನು ನೋಡಿ ವಿಚಿತ್ರವಾದ ಯೋಚನೆಗೆ ಒಳಪಟ್ಟ ದುರ್ಯೋಧನ ಹೇಳ್ತಾನೆ, ಮಹತೀಂ ಚಮೂಂ ವ್ಯೂಢಾಂ. ಈಗ ಸ್ತ್ರೀಲಿಂಗ ತಂದದ್ದಾಗೆ ಬಹಳ ಚೆನ್ನಾಗಿ ಹೆಣ್ಣನ್ನು ನೇರ್ಪುಗೊಳಿಸುವಂತೆ ಇಡೀ ಸೈನ್ಯವನ್ನು ವ್ಯವಸ್ಥಿತವಾಗಿ ಕಟ್ಟಿದ್ದಾನೆ ಅಂತ. ಪ್ರತಿಯೊಂದರಲ್ಲಿ ಡ್ರಿಲ್ ಅಧಿಕೃತವಾಗಿ ನಮ್ಮನ್ನು ನುಂಗಲಿಕ್ಕೆ ಎಷ್ಟು ಬೇಕೋ ಪ್ಲ್ಯಾನ್ ಅಷ್ಟು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ ಅಂತ ಅವನಿಗೆ ಹೇಳುವ ತವಕ ಹೇಳ್ತಾನೆ, ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಮೂರು ಪ್ರಕಾರದಿಂದ ತೋರಿಸ್ತಾನೆ. ಕಟ್ಟಿದ್ಯಾರು ಈ ಸೈನ್ಯ ಕೇಳಿದರೆ ದೃಷ್ಟದ್ಯುಮ್ನ ಅಂತ ಹೇಳಬೇಕು ಅವನಿಗೆ. ದೃಷ್ಟದ್ಯುಮ್ನ ಅಂತ ದ್ರೋಣರಲ್ಲಿ ನೇರ ಹೇಳುವುದಿಲ್ಲ, ದೃಪದನ ಮಗ ಅಂತಾನೆ. ಯಾಕೆಂದರೆ ದ್ರೋಣರಿಗೆ ಮೊದಲಿಂದಲೂ ಸೇಡಿನ ವ್ಯಕ್ತಿಯಾಗಿರುವಂಥದ್ದು ದೃಪದ. ಒಂದು ಸಮಯದಲ್ಲಿ ಅವರಿಬ್ಬರು ಒಟ್ಟಿಗೆ ಓದಿದವರು. ಒಟ್ಟಿಗೆ ಓದಿದಾಗ ದೃಪದ ಹೇಳಿರ್ತಾನೆ ದ್ರೋಣನ ಹತ್ರ, ದ್ರೋಣ ಬ್ರಾಹ್ಮಣ, ದೃಪದ ಕ್ಷತ್ರಿಯ. ನನಗೆ ಮುಂದೆ ಅರಸೊತ್ತಿಗೆ ಬಂದಾಗ, ನಾನು ಪಾಂಚಾಲದ ನರೇಶನಾದಾಗ ನಿನಗೆ ನಾನು ಬಹಳ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸ್ತೇನೆ, ನನ್ನ ಮಿತ್ರ ನೀನು ಅಂತ ಹೇಳಿ ಆತ್ಮೀಯವಾಗಿ ಅವನಲ್ಲಿ ವ್ಯವಹರಿಸಿದ್ದ. ಇದಾಗಲೇ ಅಶ್ವತ್ಥಾಮ ಕೌರವರ ಹಾಲು ಕುಡಿದು ಹಾಲು ಬೇಕು ಅಂತ ದುಂಬಾಲು ಬಿದ್ದಾಗ ಒಂದು ದನ ತರಲಿಕ್ಕೆ ಅಂತ ದೃಪದನಲ್ಲಿ ಬಂದ ಮೊದಲಿಗೆ ದ್ರೋಣ. ದೃಪದನಲ್ಲಿ ಹೇಳಿದವು ಮಿತ್ರ ಅಂದ. ಇಡೀ ಸಭೆಯಲ್ಲಿ ಮಿತ್ರ ಅಂದಾಗ ದೃಪದನಿಗೆ ಬೇಸರ ಆಯಿತು. ಒಬ್ಬ ಬಡ ಬ್ರಾಹ್ಮಣ ಬಂದು ಸಿಂಹಾಸನದ ಕೂತ ರಾಜನನ್ನು ಓಯ್ ಫ್ರೆಂಡ್ ಅಂತ ಕರೆದ್ರೆ ಸರಿಯಾಗಲಿಲ್ಲ ಅವನಿಗೆ. ಯಾರ ನೀನು, ಅಂತಸ್ತಿನ ಮೇಲೆ ಮಾತಾಡಬೇಕಾ, ನಾನು ನೀನು ಎಂಥದ್ದು ಶ್ರೀಮಂತಿಗೆ ಮತ್ತು ಬಡತನಕ್ಕೆ ಎಲ್ಲಿಯಾದರೂ ನೆಂಟಸ್ತಿಗೆ ಕೂಡ್ತದ ಅಂತ ಮೂದಲಿಸಿದ. ಆವತ್ತೇ ಚಾಲೆಂಜ್ ಮಾಡಿದ ದ್ರೋಣ, ನಾನು ನಿನ್ನ ಮಿತ್ರತ್ವವನ್ನು ಉಳಿಸಿಕೊಳ್ಳುತ್ತೇನೆ ಅಂತ. ಸೀದಾ ಹೋದವ ಪರಶುರಾಮನಲ್ಲಿ ಬಂದ. ನಾವು ನಿನ್ನೆ ನೋಡಿದ್ದೆವು, 12 ವರ್ಷ ಅಲ್ಲಿ ಕಲಿತ ಮತ್ತು ವಿದ್ಯೆಯನ್ನು ತೊಗೊಂಬಂದ. ಇಲ್ಲಿ ಮಕ್ಕಳು ಚೆಂಡಾಡ್ತಾ ಇದ್ದವರು ಬಾವಿಗೆ ಬಿದ್ದ ಚೆಂಡು ನೋಡಿ ಹೆಕ್ಕಿ ತರಲಿಕ್ಕೆ ಆಚೀಚೆ ನೋಡ್ತಾ ಇರುವಾಗ ಭೀಮಸೇನ ಹೇಳ್ತಾನೆ, ನಾನು ತರಲಿಯಾ ಎಂತ,
ಬುಳುಮ್ಮ ಹಾರ್ತೇನೆ ಬಾವಿಗೆ, ಪಟಕ್ಕೆ ಎತ್ತಿ ತರ್ತೇನೆ ಅಂದ. ಹಾರಲಿಕ್ಕೆ ಸುಲಭ, ಮೇಲೆ ಹೇಳ್ಬೇಕಲ್ಲ, ಅದು ಭೀಮನಿಗೆ ಗೊತ್ತು. ಅದೇ ಹೇಳಿದ ಭೀಮಸೇನ, ನಾನು ಒಳಗೆ ಧುಮುಕಿ ಚೆಂಡು ತರ್ತೇನೆ ಅಂತ ಹೇಳಿದ. ಚೆಂಡು ಬಿದ್ದದ್ದು ದೊಡ್ಡ ಸಂಗತಿ ಅಲ್ಲ, ಅವರಿಗೆ ಬೇಕಾದಷ್ಟು ಚೆಂಡಿದೆ ಅರಸೊತ್ತಿಗೆಯಲ್ಲಿ ಆಡಲಿಕ್ಕೆ. ಅಲ್ಲಿ ಧರ್ಮರಾಜನ ರಾಜದ ಉಂಗುರ ಬಿದ್ದಿದೆ, ಅವ ತರ್ತೇನೆ ಅಂದ. ಮುಳುಗಿ ತರಬೇಕು, ಅದು ಚೆಂಡಾದರೆ ತೇಲ್ತದೆ, ಇದನ್ನು ಮುಳುಗಿ ತರಲಿಕ್ಕೆ ತರ್ತೇನೆ ಅಂದ. ಆಗ ದ್ರೋಣರು ಹೇಳ್ತಾರೆ, ಸಾಹಸ ಮಾಡುವುದು ಸಹಜ ಅಲ್ಲ ಕ್ಷತ್ರಿಯರಿಗೆ, ಅಸ್ತ್ರದಿಂದ ತರಿಸಬೇಕು, ಅದು ಇದ್ದಲ್ಲಿ ಮೇಲೆ ಬರಬೇಕು. ಅದು ಆಗುವುದಿಲ್ಲ ಅಂದರು. ತೋರಿಸ್ತೇನೆ ಅಂತೇಳಿ ಹುಲ್ಲು ಕಡ್ಡಿಯನ್ನು ಒಂದರ ಮೇಲೆ ಒಂದು ಪ್ರಯೋಗ ಮಾಡಿ ಆ ಚೆಂಡಿಗೆ ತಾಗಿಸಿ ಮೆಲ್ಲ ಎಳೆದು ಚೆಂಡು ಮೇಲೆ ಬಂತು. ಚೆಂಡು ಬಂತಲ್ಲ, ಉಂಗುರ ಬರಲಿ ಅಂದ. ಉಂಗುರ ನೀರೊಳಗೆ ಇದೆ ಅಂತಾರೆ ಅವರು, ಅದು ಬೇಕೀಗ ನಮಗೆ. ನನಗೇನು ಮಾಡ್ತೀರಿ, ನಿಮಗೆ ಅರಸೊತ್ತಿಗೆಯಲ್ಲಿ ಊಟದ ವ್ಯವಸ್ಥೆ ಮಾಡುತ್ತೇವೆ, ಸರಿ ಆಯಿತು ಅಂತೇಳಿ ಉಂಗುರವು ತೆಗೆದುಕೊಟ್ಟಿದ್ದಾರೆ ಅದೇ ಅಸ್ತ್ರದ ಪ್ರಯೋಗದಲ್ಲಿ. ಇದೆಲ್ಲ ನಮಗೆ ಹೇಳಿಕೊಡಿ, ಅದು ನಿಮ್ಮ ಅಜ್ಜನಿಗೆ ಹೇಳಿ ಅಂದರು. ಭೀಷ್ಮರನ್ನು ಹೇಳಿ ಕೊನೆಗೆ ದ್ರೋಣರು ಅವರಿಗೆ ಕಲಿಸಿಕೊಟ್ರು. ಕಲಿಸಿಕೊಟ್ಟ ಉದ್ದೇಶವೇ ದ್ರುಪದನನ್ನು ಸೊಂಟ ಮರಿಬೇಕು ಅಂತಲೇ. ಗುರು ಕಾಣಿಕೆ ಎಂಥದ್ದು ಅಂತ ಮಕ್ಕಳೆಲ್ಲ ಕೇಳಿದರು. ನನಗೆ ದ್ರುಪದನನ್ನು ಹೆಡೆಮುರಿ ಕಟ್ಟಿ ತರಬೇಕು ಅಂದರು. ಸರಿ ಹೊರಟ್ರಿ ಎಲ್ಲ. ಹೊರಡುವಾಗ ಅದಾಗಲೇ ದುರ್ಯೋಧನನ ಮಿತ್ರ ಆಗಿ ಬಿಟ್ಟಿದ್ದಾನೆ ಕರ್ಣ, ಎಲ್ಲಕ್ಕೂ ಅವನು ಇದ್ದಾನೆ. ಎಲ್ಲ ಹೋದರು. ಆಗ ಭೀಮಸೇನ ಹೇಳ್ತಾನೆ, ಅವರೆಲ್ಲ ಹೋಗಿ ಬರಲಿ, ಮತ್ತು ನಾವು ಹೋಗುವುದು, ನಾವು ದ್ರುಪದನನ್ನು ಸೆರೆ ಹಿಡಿಯುವುದು, ಅವರೆಲ್ಲ ಕ್ರೆಡಿಟ್ ತಗೊಳ್ಳೋದು ಅದೆಲ್ಲ ಬೇಡ, ನಾವು ನಿಲ್ಲುವ ಅಂತೇಳಿ ಅವರನ್ನು ನಿಲ್ಲಿಸಿಕೊಂಡ್ರು. ನೀವು ಹೋಗಿರಿ ಅಂದು ಎಲ್ಲ ಹೋದವು. 100 ಜನವು ಪ್ಲಸ್ ಕರ್ಣನು ಎಲ್ಲ ಹೋಗಿ ಅಲ್ಲಿ ಒಳಗೋದ್ರೆ ದ್ರುಪದನ ಊರಿನವರೆಲ್ಲ ಒನಕೆ ಕೋಲು ಎಲ್ಲ ಎಸೆದು ಅವರಿಗೆ ಕೈಕಾಲು ಮುರಿದು ಕಳಿಸಿದ್ದಾರೆ. ಇದು ಆಗುವಂಥದ್ದಲ್ಲ, ಹೋರಾಟ ಹೀಗೆ ಉಂಟು ಅಂತೇಳಿ ಮತ್ತೆಂದಿದ್ದು ಅಂಗಳದಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಹೋರಾಟ ಅಂದರೆ ಎದುರಿನ ಹೊಡೆಯುವುದಿಲ್ವ, ಅವ್ರಿಗೆ ಅಭ್ಯಾಸ ಆಗಲಿಲ್ಲ. ಎಲ್ಲ ಪೆಟ್ಟು ತಿಂದು ಬಂದು ದ್ರೋಣರ ಹತ್ರ ಕೂತರು, ಆಗಲಿಲ್ಲ. ಈಗ ನಾವು ಹೋಗಿ ತರ್ತೇವೆ ಅಂತ ಹೇಳಿ ಹೊರಟು. ಆಗ ಭೀಮಸೇನ ಹೇಳ್ತಾನೆ ಧರ್ಮರಾಜನ ಹತ್ರ, ನೀನು ಇಲ್ಲಿ ಕೂತ್ಕೋ, ನಾವು ಹೋಗಿ ಬರ್ತೇವೆ ಅಂತ. ಹಾಗೆ ಭೀಮಸೇನ ಅರ್ಜುನ ಇವರೆಲ್ಲ ಹೋಗಿ ದ್ರುಪದನನ್ನು ದ್ರೋಣನ ಬುಡಕ್ಕೆ ತಂದು ಹಾಕ್ತಾರೆ. ದ್ರೋಣ ಹೇಳ್ತಾನೆ, ಈಗ ನೀನು ಸೋತವ, ನಾನು ರಾಜ, ಅಂದರೆ ನನಗೆ ರಾಜ್ಯ ಬೇಡ, ಅರ್ಧ ನಿನಗೆ ನನಗರ್ಧ, ನಾವಿಬ್ಬರಿಗೆ ಮಿತ್ರರು, ಸಮ ಆಯ್ತಲ್ಲ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತಯೋಹ ವಿವಾಹ ಮೈತ್ರೀಚ ಅಂತ ನೀನು ಅವತ್ತು ಹೇಳಿದ್ಯಲ್ಲ, ಸರಿಕಟ್ಟು ದುಡ್ಡಿದ್ದವನಿಗೆ ಫ್ರೆಂಡ್ಶಿಪ್ ಇರುವುದು ಅಂತ. ಈಗ ನಿನಗೂ ನನಗೂ ಸಮ ಉಂಟು, ನಾನೀಗ ರಾಜ, ನಿನಗೆ ಅರ್ಧ ರಾಜ್ಯ ಕೊಟ್ಟಿದ್ದೇನೆ, ನಿನ್ನದು ನಿನಗೆ ಅರ್ಧ ನನಗೆ ಅರ್ಧ. ಅದನ್ನು ಡೆಹರಾಡೂನ್ ಅಂತ ಇವತ್ತು ಕರೀತಾರಲ್ಲ, ಅದು ದ್ರೋಣನ ಪಾರಪತ್ಯಕ್ಕೊಳಗಾದ ಜಾಗ ಹರಿದ್ವಾರದ ಆಚೆಗೆ. ಆವತ್ತು ಕೊನೆಯವರೆಗೂ ನನ್ನ ಹೆಸರಲ್ಲಿ ಇರಲಿ ಅಂತ ಹೇಳಿ ದ್ರೋಣ ಇಟ್ಟುಕೊಂಡಿದ್ದ, ನೋಡಿಕೊಳ್ಳುವುದು ಅವನೇ, ಇದು ನನ್ನ ಜಾಗ ಅಂತ. ಹಾಗೆ ನಮಗೂ ಅರಸೊತ್ತಿಗೆ ಇದೆ, ನಿನಗೂ ಇದೆ, ಅರ್ಧ ರಾಜ ನೀನು ಅರ್ಧ ರಾಜ ನಾನು, ನಾವಿಬ್ಬರು ಫ್ರೆಂಡ್ ಅಂತೇಳಿ ದ್ರುಪದನಲ್ಲಿ ಫ್ರೆಂಡ್ ಅಂತ ಮಾಡಿಕೊಂಡು ಹೋಗಿಬಿಟ್ಟೆ. ಇವನದಷ್ಟೇ ಬ್ರಾಹ್ಮಣರ ಸಿಟ್ಟೆಲ್ಲ ಚೂರೆ, ಗಟ್ಟಿ ಇಲ್ಲೇ ಇರುವುದಿಲ್ಲ, ಹೇಳುವುದಷ್ಟೇ ಸೊಂಟ ಮುರಿತೇನೆ ಅಂತ ಮತ್ತೆ ಕೈ ಮುಗಿದು ಬರ್ತಾರೆ. ಎಂಥ ಉದಾತ್ತರವರು ಪಾಪ, ಹೃದಯ ಶುದ್ಧ ಅವರದ್ದು. ಹಾಗೆ ದ್ರೋಣರು ಬಂದದ್ದು ನೋಡಿ ದ್ರುಪದನಿಗೆ ಮತ್ತೆ ಅವಮಾನ ಆಯಿತು. ಹೀಗೆ ಮಾಡುವುದಾ, ದ್ರೋಣರನ್ನು ಮುಗಿಸುವ ಮಗನನ್ನು ಪಡಿತೇನೆ ಅಂದ. ಇದು ಕ್ಷತ್ರಿಯರದ್ದು ಕೋಪ ಅಂದರೆ. ದ್ರೋಣ ಏನು ಹೊಡಿಲಿಲ್ಲ, ಕೊಲ್ಲಿಲ್ಲ, ಮಕ್ಕಳಲ್ಲಿ ಒಂದು ಗುರು ಕಾಣಿಕೆ ಅಂತೇಳಿ ಒಂದು ಗಮ್ಮತ್ತಿಗೆ ಹೇಗೂ ಆಗಿತ್ತಲ್ಲ, ಒಂದು ದ್ರುಪದನೇ ಬರಲಿ ಅಂದ. ಏನು ಒಟ್ಟು ಹೇಳಿದ, ಇನ್ನು ಯಾರನ್ನು ಬಗ್ಗಿಸಲಿಲ್ಲ ದ್ರೋಣ ಗುರು ಕಾಣಿಕೆಯಲ್ಲಿ. ಮಕ್ಕಳಿಗೊಂದು ಪ್ರಾಕ್ಟೀಸ್, ಹೊರಗಿನಲ್ಲಿ ಒಂದು ಯುದ್ಧ, ಇಲ್ಲೇ ಅವರವರೇ ಹೊಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸರಿ ಇರುವುದಿಲ್ಲ, ಹೊರಗೊಂದು ಪ್ರಾಕ್ಟೀಸ್ ಇರಲಿಂದ ಕಳಿಸಿಕೊಟ್ಟ ಇಷ್ಟೇ, ಅವರಿಗೆ ಅದು ಒಂದು ಕ್ಲಾಸ್. ಆದರೆ ದ್ರುಪದ ಏನು ಮಾಡಿದ ಅಂದರೆ, ನನಗೆ ದ್ರೋಣರನ್ನು ಮುಗಿಸುವ ಒಂದು ಮಗು ಬೇಕು ಅಂತೇಳಿ ತಪಸ್ಸು ಮಾಡಿದ. ಮತ್ತೆ 800 ವರ್ಷದ ದ್ರೋಣನನ್ನು ಮುಗಿಸಲಿಕ್ಕೆ ದ್ರುಪದ ಪಡೆಯುವ ಮಗ ಈಗ. ಅದರ ಜೊತೆಯಲ್ಲಿ ಹೋರಾಟದಲ್ಲಿ ಒಂದು ಗಮ್ಮತ್ತಾಗಿದೆ. ಭೀಮಸೇನ ಎಲ್ಲ ಹೊಡೆದಾಕಿ ಅರ್ಜುನನಿಂದ ದ್ರೋಣನ ಪ್ರತಿಜ್ಞೆ ಆಯಿತು ಅಂತ ಆಗಬೇಕು ಹೇಳಿ ಅರ್ಜುನ ಹಿಡಿಯುವ ಹಾಗೆ ಮಾಡಿದ್ದಾನೆ ದ್ರುಪದನನ್ನು. ಹಾಗೆ ಸಖತ್ತು ಹೊಡೆದು ಬಿಟ್ಟಿದ್ದಾನೆ ಭೀಮಸೇನ. ಮತ್ತೆ ಎದ್ದು ಬರಬಾರ್ದು ಯಾರು, ಯಾಕೆ ಪೆಟ್ಟದಿಂದ ಮತ್ತೊಮ್ಮೆ ಬಂದರೆ ಮತ್ತೆ ದೂಡುದು ಯಾರು, ಒಂದು ಸತಿ ದೂಡಿದರೆ ಹೇಳಬಾರ್ದು, ಹಾಗಿರಬೇಕು ಅವನು ದೂಡುವ ಕ್ರಮ. ಅರ್ಜುನ ಹೇಳ್ತಾನೆ, ನಮಗೆ ಎಂಥ ಕೆಲಸ, ಖಾಲಿ ದ್ರುಪದನ್ನು ಹಿಡಿದು ತರುವುದು, ಇವರಿಗೆಲ್ಲ ಬಡದೆ ಅಂತ ಮಾಡೋದು ಸುಮ್ಮನೆ. ಪಾಪ ಅವರು ನಮ್ಮ ಅಪ್ಪನ ಫ್ರೆಂಡ್ ಅಂತೆ. ಆಗ ಹೇಳುದವ, ಪಾಂಡವಿನ ಫ್ರೆಂಡ್ ಅಂತೆ ದ್ರುಪದ, ನಾವು ಯಾಕೆ ಹೊಡೆಯುವುದು ಅಂದ. ಒಳ್ಳೆಯದು, ಗುಡ್, ಅದು ಆದೀತು. ಸರಿ ಹೇಳಿ ಭೀಮಸೇನ ತಡೆದದ್ದು ಮಾತ್ರ ಅರ್ಜುನ ಹಿಡ್ಕೊಂಡ ದ್ರುಪದನನ್ನು ತಂದು ಹಾಕಿದ. ಈ ಸುದ್ದಿ ಕೇಳ್ತಾ ಇದ್ದ ದ್ರುಪದ ಮಾತಾಡೋದವರದ್ದು. ಅರ್ಜುನನಿಗೊಂದು ಹೆಣ್ಣು ಬೇಕು ನನಗೆ ಅಂದ. ಒಳ್ಳೆಯ ಹೃದಯವಂತಿಕೆ ಉಂಟವನಿಗೆ. ಒಂದು ಹೆಣ್ಣು ಅರ್ಜುನನಿಗೆ ಹುಟ್ಟಬೇಕು, ಒಂದು ಗಂಡು ದ್ರೋಣನನ್ನು ಮುಗಿಸಬೇಕು ಅಂಥೇಳಿ ಪ್ರತಿಜ್ಞೆ ಮಾಡಿ ಎರಡನ್ನು ತಗೊಂಡ. ಭಾರಿ ಗಮ್ಮತ್ತಿನಲ್ಲಿ ತಗೊಂಡ. ಮತ್ತೆ
ಯಾರು ಹೋಮಕ್ಕೆ ಬರ್ತಿರಲಿಲ್ಲ ದೃಪದನಲ್ಲಿ. ಎಂಥದಕ್ಕೆ ಕೇಳಿದರೆ ದ್ರೋಣನನ್ನು ಮುಗಿಸುವ ಒಂದು ಮಗುವನ್ನು ಪಡೀಲಿಕ್ಕೆ. ದಮ್ಮಯ್ಯ ಮಾರೆ ಅದೊಂದು ಸುದ್ದಿ ಬೇಡ ಅಂತ ಒಬ್ಬ ಪುರೋಹಿತ ಬರ್ತಾ ಇಲ್ಲ ಅವನಿಗೆ. ಕೊನೆ ಯಾರೋ ಹೇಳಿದರು ಯಾಜೋಪಯಾಜರು ಸ್ವಲ್ಪ ಬರ್ತಾರವರು ನಿನಗೆ ನೋಡು ಅಂತ. ಮೊದಲು ಅವರು ಒಪ್ಪಲಿಲ್ಲ. ತಮ್ಮನಲ್ಲಿ ಕೇಳಿದರೆ ಅಣ್ಣನಲ್ಲಿ ಕೇಳಬೇಕು ಅಂತ ಹೇಳೋದವ, ಅಣ್ಣನಲ್ಲಿ ಕೇಳಿದರೆ ತಮ್ಮ ಒಪ್ತಾನ ಕೇಳು ಅಂತ ಹೇಳೋದು. ಅವರವರಲ್ಲೇ ಮತ್ತೊಂದು ಮೀಟಿಂಗ್. ಕೊನೆಗೆ ಇಬ್ಬರೊಟ್ಟಿಗೆ ಮಾಡಿಕೊಂಡು ಇಬ್ಬರು ಬಂದರು, ಹೋಮದಲ್ಲಿ ಕೂತರು, ಆಹುತಿಯನ್ನು ಎತ್ತಿದ್ರು. ಕೊನೆಗೆ ಅದನ್ನು ಚರುಶೇಷವನ್ನು ತಿನ್ನಲಿಕ್ಕೆ ದೃಪದನ ಹೆಂಡತಿ ಕೊಡಲಿಕ್ಕೆ ಉಂಟು, ಮಕ್ಕಳಾಗಲಿಕ್ಕೆ ಬರಲಿಕ್ಕೆ ಹೇಳು ಅಂದ ಹೆಂಡತಿಯನ್ನು. ಅವಳು ನಂಗೆ ಇನ್ನು ಪೌಡ್ರ್ ಹಾಕಿ ಆಗಲಿಲ್ಲ, ಇವಾಗ ಗಡಿಬಿಡಿ ಮಾಡೋದೆ ಅಂತ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಲು. ಅವಳು ನಾಲಿಪ್ತಮ್ಮ ಮಮ ಮುಖಂ ಪುಣ್ಯಾನ್ ಗಂಧಾನ್ ಬಿಬರ್ಮಿಹಂ ತಿಷ್ಟಯಾಜ ಮಮ ಪ್ರಿಯೆ. ಅವಳು ಹೇಳಿದ್ದು ನನಗಿನ್ನು ಗ್ರೌಂಡ್ ಹಾಕಿದ್ದಷ್ಟೇ, ಇನ್ನು ಸರಿ ಮಾಡಲಿಕ್ಕುಂಟು ಫೇಸೆಲ್ಲ, ಇನ್ನು ಸಮ ಆಗಲಿಲ್ಲ ನನ್ನದು, ನಾನಿನ್ನು ಸೆಂಟೆಲ್ಲ ಹಾಕಲಿಲ್ಲ, ನಾನು ಬರುವುದಿಲ್ಲ ಅಂದವಳು. ಸೇಮ್ ವರ್ಡ್ಸ್. ಇನ್ನು ಮೊನ್ನೆ ಅದು ಫಾರಿನ್ಗಳಲ್ಲೆಲ್ಲ ರಿಪೇರಿ ಆದದ್ದು ಪ್ರಿಪೇರ್ ಆದದ್ದೆಲ್ಲ ಹೇಳಬೇಡಿ, ಆವತ್ತೇ ಇತ್ತು. ನಾಲಿಪ್ತಂ ವೈ ಮಮ ಮುಖಂ, ನಾನಿನ್ನು ಗ್ರೌಂಡ್ ಹಾಕಲಿಲ್ಲ ಅಂದ್ಲು, ಲೇಪನ ಆಗಲಿಲ್ಲ. ಪುಣ್ಯಾನ್ ಗಂಧಾರ್ ಬಿಮರ್ಮ್ಯಹಂ, ನಾನಿನ್ನು ಸೆಂಟ್ ಸ್ಪ್ರೇ ಮಾಡಬೇಕಷ್ಟೇ ಅಂತಾಳು. ಎಂತ ಹೇಳೋದು ನಾನು, ಅದು ರಾಣಿವಾಸದ ಕತೆ ಇರಲಿ, ಮೇಕಪ್ ಮಾಡುವಂಥದ್ದು. ಇನ್ನು ಬರಲಿಲ್ಲ ಅಂದ್ಲು. ಇವನಿಗೆ ಸಿಟ್ಟು ಬಂತು, ನಾನು ಕರೆಯುವಾಗ ಇದು ನನಗೆ ಹೊಟ್ಟೆಗೆ, ನನಗೆ ಮಗು ಆಗಲಿಕ್ಕೆ, ಯಾಜೇನ ಶ್ರಪಿತಂ ಹವ್ಯಂ ಉಪಯಾಜೇನ ಮಂತ್ರಿತಂ, ನಾವಿಬ್ಬರು ಸೇರಿ ತಯಾರು ಮಾಡಿದ್ದೇವೆ, ನೀನು ಬರೆದಿದ್ದರೆ ಅಷ್ಟೇ ಹೋಯ್ತು, ಹೇಳು ಸ್ವಾಹ ಅಂತ ಕುಂಡಕ್ಕೆ ಹಾಕಿಬಿಟ್ರು ಅವರು. ಕುಂಡದಿಂದ ಮೇಲೆದ್ದು ಬಂದ 2 ಮಗುಗಳು, ಒಂದು ಗಂಡು ಒಂದು ಹೆಣ್ಣು, ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಬೆಂಕಿಯೇ ಮಗು, ಅದು ಬೆಂಕಿಯೇ ಮಗುವಾಗಿ ಬಂದದ್ದು. ಹಾಗಾಗಿ ಬೆಂಕಿಯಲ್ಲಿ ಬರಲಿಕ್ಕೆ ಆಯಿತು. ಮತ್ತೊಬ್ಬಳು ಭಾರತೀಯ, ಅವಳು ಬಹಳ ಎತ್ತರದ ವ್ಯಕ್ತಿ, ಹೆಣ್ಣುಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಹೆಣ್ಣು, ಉತ್ಕೃಷ್ಟತ್ವಾಧಿ ಯೋಷಿತಾಂ, ಎಲ್ಲ ಹೆಂಗಸರಲ್ಲಿ ಅತ್ಯಂತ ಪ್ರಧಾನಳಾದವಳು. ಜೀವರಲ್ಲಿ ಲಕ್ಷ್ಮಿ ಇದ್ದಾಳೆ ಬಿಡಿ, ಲಕ್ಷ್ಮಿ ಬಿಟ್ಟರೆ ನೆಕ್ಸ್ಟ್ ಚೆಲುವೆ, ಗುಣವಂತೆ, ಆನಂತರ ಬಹಳಷ್ಟು ದೊಡ್ಡ ಜ್ಞಾನಿ, ಭಕ್ತೆ, ಎಲ್ಲ ಅವಳು ಮೇಲೆದ್ದು ಬಂದವಳು. ಹಾಗಾಗಿ ಬಹಳ ಸುಂದರವಾದಂತಹ ದೃಪದನ ಚಿತ್ರ, ದ್ರೋಣರ ಸಂಹಾರಕ್ಕಾಗಿ ಹುಟ್ಟಿ ಬಂದ ದೃಷ್ಟದ್ಯುಮ್ನನ ಚರಿತೆ ಹೇಳ್ತಾನೆ. ವ್ಯೂಢಾಂ ದೃಪದ ಪುತ್ರೇಣ, ಇಷ್ಟು ಬ್ಯಾಕಪ್ ಇದೆ ಅಲ್ಲಿ, ನೋಡಿಕೊಳ್ಳಲಿಕ್ಕೆ ಚಿಂತನೆ ಇದೆ. ಹಿಂದೆ ನಡೆದ ಘಟನೆಗಳು ಹೇಳದೇ ಇದ್ದರೆ ದೃಪದನ ಮಗನಿಂದ ಇಷ್ಟರಲ್ಲಿ ಓಡಿ ಹೋಗ್ತೇವೆ ನಾವು. ಅವ ಇಷ್ಟು ಗಮ್ಮತ್ತಲ್ಲಿ ಹೇಳಲಿಕ್ಕೆ ಕಾರಣ, ದೃಪದನ ಮಗ ಅಂತ ಕರೀಲಿಕ್ಕೆ ಕಾರಣ, ದೃಷ್ಟದ್ಯುಮ್ನ ಅಂತ ಹೆಸರು ಹೇಳದೆ ನಿಲ್ಲಲಿಕ್ಕೆ ಕಾರಣ, ನಿನ್ನ ಸಾವು, ನಿನ್ನ ಮೃತ್ಯು ಎದುರು ನಿಂತು ಕುಣಿತಾ ಇದೆ ಅಂತಾನೆ. ನೀವು ಪಾಂಡು ಮಕ್ಕಳ ಗುರುಗಳು ಅಲ್ವ, ನಿಮ್ಮ ಸಂಹಾರಕ್ಕೆ ಅಲ್ಲಿ ನಿಮ್ಮ ದೃಪದನ ಮಗನೇ ಎದುರು ಕೋಟೆ ಕಟ್ಟಿದ್ದಾನೆ, ಬಲಿಯಾಗ್ತೀರಿ ನೀವು, ಗಮನಿಸಿ ಅಂತಾನೆ. ಒಬ್ಬ ಕ್ಷತ್ರಿಯ ಪೊಗರೆಡೆದು ಬ್ರಹ್ಮಜ್ಞನ ಮೇಲೆ ಹಾರ್ತಾನೆ ಅಂತ ಬ್ರಹ್ಮನಿಗೆ ಗೊತ್ತಾದರೆ ಅವನೆಷ್ಟು ಕೋಪ ಮಾಡುವುದಿಲ್ಲ. ಆ ಕೋಪ ಭರಿಸಲಿಕ್ಕೆ ಮಾಡೋದು ದ್ರೋಣರಿಗೆ. ಆವತ್ತು ಕೋಪ ಬಂದಿತ್ತಲ್ಲ ದೃಪದನ ಮೇಲೆ, ನೀವು ಆವತ್ತು ಕೆಂಗಣ್ಣು ಹಾಯಿಸಿದ್ದರಲ್ಲ, ಇವತ್ತು ನಿಮ್ಮ ದೃಪದನ ಮಗನೇ ನಿಮ್ಮ ಮೃತ್ಯುವಾಗಿ ನಿಂತಿದ್ದಾನೆ, ಮಾಡಿ. ಸ್ವಾರ್ಥ ಚೂ ಬಿಡುವ ಕ್ರಮ ನೋಡಿ ಎಷ್ಟು ಜೋರಿದೆ ಅಂತ. ದ್ರೋಣರನ್ನು ಎದುರಿಟ್ಟು ದ್ರೋಣರನ್ನು ಕೆದಕಿ ಅವರ ಕೋಪವನ್ನು ಮೇಲಕ್ಕೆ ತಂದು ತನ್ನ ಕೆಲಸ ಮಾಡಿಸಿಕೊಳ್ಳಲಿಕ್ಕೆ ನೋಡ್ತಾ ಇದ್ದಾನೆ. ವ್ಯೂಢಾಂ ದೃಪದ ಪುತ್ರೇಣ. ಮತ್ತು ಹೇಳಿದ, ಇದು ಇದ್ದದ್ದೇ, ಜಿದ್ದು ಎನ್ನುವುದು ನಡೀತದೆ. ಒಂದು ಹೊಡೆದರೆ ಅವನು ರೆಡಿಯಾಗಬೇಕು. ಯಾಕೆ, ಇನ್ನೆರಡು ಪೆಟ್ಟು ತಿನ್ನಲಿಕ್ಕೆ. ಯಾರಿಂದಂದು ಗೊತ್ತಿಲ್ಲ, ಅವನಿಂದ ಆಗ್ಬೋದು. ಇವತ್ತು ಪೆಟ್ಟು ತಿಂದವ ಆಚೆ ಹೋಗಿ 4 ಜನ ಕರ್ಕೊಂಡು ಬಂದು ಇವನ ಮೇಲೆ ಹೊಡಿಲಿಕ್ಕೂ ಸಾಕು, ರೆಡಿ ಇರಬೇಕು. ದ್ರೋಗ್ದುರ್ವೈ ಪರತೋ ಭಯಂ, ಇದು ನಿಯಮ. ಹೊಡೆತ ಕೊಟ್ಟವನಿಗೆ ಹೊಡೆತ ತಿನ್ನಲಿಕ್ಕೆ ತಾಕತ್ತು ಬೇಕು. ಮತ್ತು ಯಾವತ್ತು ಗಾರ್ಡ್ ಮಾಡ್ಕೊಳ್ಬೇಕು. ಅವನು ಕೊಟ್ಟು ಬಂದಿದ್ದಾನ, ಮತ್ತು ಪಡೀಲಿಕ್ಕೆ ಉಂಟೆ. ಈಗಲ್ಲಾದರೆ ಮತ್ತೆ, ಇಂದಲ್ಲಾದರೆ ನಾಳೆ, ಇವನಲ್ಲಾದರೆ ಮಗದೊಬ್ಬ, ಹೀಗಲ್ಲಾದರೆ ಹಾಗೊಂದು. ಈ ಜನ್ಮದಲ್ಲೇ ತಪ್ಪಿಸಿಕೊಂಡ್ರು ಕೋರ್ಟ್ ಕಚೇರಿ ಸಿಗುವುದಿಲ್ಲ ಅಂತೇಳಿ ಕಣ್ಣು ಮಾರಿಸಿ ಕೂತ್ರೆ ಯಮಲೋಕದಲ್ಲಿ ಬಿಡುವುದಿಲ್ಲ, ಬಡ್ಡಿ ಸಮೇತ ಸಿಗ್ತದೆ, ಆಗ ಖುಷಿ ಆಗ್ತದೆ. ಹಾಗೆ ಆದ್ದರಿಂದ ನಾವು ತಪ್ಪಿಸಿಕೊಳ್ಳುತ್ತೇವೆ ಅಂತ ಯೋಚನೆ ಮಾಡಬೇಕು. ಆದ್ದರಿಂದ ಇದರ ಬಗ್ಗೆ ತಲೆಯೇ ಕೆಡಿಸುವುದಿಲ್ಲ ದ್ರೋಣ. ತಾನು ಮಾಡಿದ್ದಕ್ಕೆ ಅವನು ಮಾಡಿದ್ದ, ಅವನು ಮಾಡಿದ್ದಕ್ಕೆ ತಾನು ಮಾಡಿದ್ದಾನೆ, ಮುಂದೆ ಹೋಗ್ತಾ ಇರ್ತದೆ, ಅದು ನಡೀತಾ ಇರ್ತದೆ, ತಾಕತ್ತಿನ ಮೇಲೆ ನಡೀತದೆ, ಹೋಗಲಿ. ಶುರು ಎಲ್ಲಿ ಆಯಿತು ತಪ್ಪು, ಮತ್ತೆ ನೋಡುವ, ಸೀರಿಯಸ್ ಆಗಲಿಲ್ಲವ. ಅದಕ್ಕೆ ಮತ್ತೆ ಹೇಳ್ತಾನೆ, ದೃಪದ ಪುತ್ರ ಕ್ಷತ್ರಿಯ, ಹೊಡೆದಾಡಲಿಕ್ಕೆ ತಯಾರಿದ್ದಾನೆ, ತನಗಾಗಿ ಸೃಷ್ಟಿಯಾಗಿದ್ದಾನೆ, ಹುಟ್ಟಿದವ ಸಾಯಲೇಬೇಕು. ಯಾರಿಂದ ಸಾಯಲಿ ಅಲ್ಲ, ತವ ಶಿಷ್ಯೇಣ ಅಂತ ಕೂಗುತ್ತಾನೀಗ. ನಿನ್ನ ಶಿಷ್ಯ, ಇದು ಬೇಕಾ ಮರ್ಯಾದೆಗೆ? ಇದು ವಿಶೇಷ. ದೃಷ್ಟದ್ಯುಮ್ನ ಬಂದು ದ್ರೋಣರಲ್ಲಿ ಪಾಠ ಕೇಳ್ತಾನೆ, ಹೇಳಿಕೊಟ್ಟ. ಯುದ್ಧ
ತನ್ನ ಮೃತ್ಯು ಅಂತ ಗೊತ್ತಿದೆ ದ್ರೋಣಾಚಾರ್ಯರು, ಅದು ಆಚಾರ್ಯ ಅಂದರೆ ಕಲಿತದ್ದನ್ನು ಕೊಡಬೇಕು ಎನ್ನುವುದರಲ್ಲಿ ಮುಲಾಜಿಲ್ಲದೆ ಕೊಡಬೇಕು. ಮೋಡಕ್ಕೆ ಮಳೆಯಾಗುವುದೊಂದೇ ಅದರದ್ದು ಗಮ್ಮತ್ತು. ಅದು ಎಲ್ಲಿ ಬೀಳಬೇಕು, ಯಾಕೆ ಬೀಳಬೇಕು, ಎಷ್ಟು ಬೀಳಬೇಕು, ಅದಕ್ಕೆ ಲೆಕ್ಕವೇ ಇಲ್ಲ ಸಮುದ್ರದಲ್ಲಿ. ಅದು ಸಮುದ್ರದಲ್ಲಿ ದೊರೀತದೆ, ಮರುಭೂಮಿಯಲ್ಲಿ ಚೆಲ್ತದೆ, ಗಿಡ ಇಲ್ಲದಲ್ಲಿಯೂ ಬೀಳ್ತದೆ, ಗಿಡ ಇದ್ದಲ್ಲಿಯೂ ಬರ್ತದೆ. ಅದಕ್ಕೆ ಸಂಬಂಧ ಇಲ್ಲ. ಮೋಡಕ್ಕೊಂದೇ ಕೆಲಸ ಮಳೆಯಾಗುವುದು. ಹಾಗೆ ತಿಳಿದವನಿಗೆ ಒಂದೇ ಕೆಲಸ ಹೇಳಿಕೊಡುವುದು, ಕೇಳಿದವರು ಹೇಳಿಕೊಡುವುದು. ದೃಷ್ಟದ್ಯುಮ್ನ ತನ್ನ ಸಾವು ಅಂತ ಗೊತ್ತಿದ್ದರೂ ಕಲೀಲಿಕ್ಕೆ ಬಂದಾಗ ಹರಿ ಓಂ ಶುರು ಮಾಡಿದ್ದ. ಇದು ದುರ್ಯೋಧನ ನೆನಪಿಸ್ತಾನೆ. ಇವತ್ತು ನಿನ್ನ ಮೃತ್ಯು ನಿನ್ನದೇ ಶಿಷ್ಯ. ಗುರುಗಳಿಗೆ ವಿರೋಧಗೊಳಿಸುವುದು ಎನ್ನುವುದು ಒಂದು ತತ್ವ ಅಂತಾಗಿದ್ದರೆ ಅದನ್ನು ಒಪ್ಪಿಕೊಳ್ತಾರೆ ಅಂತಾದರೆ ತತ್ವಜೀವಿಗಳು ಎಷ್ಟು ಕಷ್ಟ ಇದೆ ಅಂತಾನೆ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಕ್ಷತ್ರಿಯ ಶಿಷ್ಯನಾಗಿಕೊಂಡು ಅವನು ಕೊಲ್ತಾನೆ, ಹೊಡಿತಾನೆ ಅಂದರೆ ಅವನು ಎಷ್ಟು ಕ್ರೂರನಾಗ್ತಾನೆ ನೋಡಿ. ಇದು ನಿನಗೆ ಸಹನೆಗೆ ಆಗ್ತದಾ ಅಂತ ಕೇಳ್ತಾನೆ. ಮತ್ತೊಮ್ಮೆ ಅವನನ್ನೆಲ್ಲ ಆಡಿಸ್ತಾನೆ ತಾತ್ವಿಕವಾಗಿ. ಈಗ ತವ ಶಿಷ್ಯೇಣ ಅಂತ. ಶಿಷ್ಯರು ಗುರುಗಳಿಗೆ ಯಾವತ್ತೂ ಎದುರಾಗುವುದೇ ಇಲ್ಲ. ಯಾಕೆ ಅಂದರೆ ಗುರುಗಳಲ್ಲಿ ಅಷ್ಟು ವರಸೆಗಳಿರ್ತವೆ. ಎಷ್ಟು ಹೇಳಿಕೊಟ್ಟರು ಒಂದು ವಿಷಯ ತಿಳಿಸಿಕೊಟ್ಟ ನಂತರದಲ್ಲಿ ಗುರುಗಳು ಜಾಸ್ತಿ ಆಗ್ತಾರೆ. ಹೇಳಿಕೊಳ್ಳುವುದರಿಂದ ಅವರು ತುಂಬುತ್ತಾರೆ. ಎಷ್ಟೋ ಜನರಿಗುಂಟು ತನ್ನಷ್ಟಕ್ಕೆ ತುಂಬುತ್ತದೆ ಅಂತ. ನಾನು ಅದನ್ನು ಬದಲಾವಣೆಗೊಳಿಸಿದ್ದೇನೆ. ರಿಯಲಿ ಇದ್ದದ್ದೇ ಸಂಗತಿ. ಹುಡುಗರು, ಮಕ್ಕಳು, ಶಿಷ್ಯರು ಕಲಿಯುವುದು ಎಷ್ಟು ಕೇಳಿದರೆ ಶಾಲೆಯಲ್ಲಿ 1/4 ಅಂತ ಹೇಳ್ತಾರೆ. ಆಚಾರ್ಯಾತ್ ಪಾದಮಾದತ್ತೆ ಅಷ್ಟೇ ಶಿಕ್ಷಣ. ಅದರಲ್ಲಿ ಮತ್ತೆ ತಿಳ್ಕೊಂಡದ್ದೇ ಶಾಲೆಯಲ್ಲಿ ಗುರುಗಳಿಂದ 25% ಅಂದ ನಂತರ, 100ರಲ್ಲಿ 25 ಅಂದಾದ ನಂತರ ಅದರಲ್ಲಿ ನಮಗೆ 30 ಮಾರ್ಕ್ ಬಂದರೆ ಸಾಕು. ಅದರಲ್ಲಿಯೂ 25ರಲ್ಲಿಯೂ 30 ಅಂದರೆ ಎಷ್ಟು ನೋಡಿ ಪರ್ಸೆಂಟ್, 1/3 ಅಂತ ಹೇಳಿದರೆ 8 ಮಾರ್ಕ್ ಆಯಿತು. ಆ ಲೆಕ್ಕದಲ್ಲಿ ಅವನಿಗೆ ಪಾಸ್ ಆಗಲಿಕ್ಕೆ 8 ಮಾರ್ಕ್ ಸಾಕು. ತಿಳ್ಕೊಂಡದ್ರೆ 25, ಗುರುಗಳಿಂದ ಬಂದದ್ದೇ ನಾವು ಪಡೆಯುವುದು 25. ಅದರಲ್ಲಿ 8 ಬಂದರೆ ಪಾಸ್. ನಾವು ಎಷ್ಟು ನೋಡಿ ಎಷ್ಟು ಹಗುರಾಗಿದ್ದೇವೆ. ಪಾದಂ ಶಿಷ್ಯ ಸ್ವಮೇಧಯ ಮತ್ತು 25% ತನ್ನ ತಲೆ ಖರ್ಚಿನಿಂದ ಅವ ಫಿಲ್ಲಪ್ ಮಾಡೋದು. ಅದರಿಂದ ಗುರುಗಳು ಹೇಳಿಕೊಟ್ಟಿದ್ದಾರೆ ಅಂತ ಬೀಗಬೇಡಿ. ಗುರುಗಳಲ್ಲಿ ಕೇಳಲಿಕ್ಕೆ ಕೊಡಲಿಕ್ಕೆ ಬರುವಂಥದ್ದು ಓನ್ಲಿ 25%. ಮತ್ತು ಆ ಶಿಷ್ಯನೇ ತನ್ನ ಚಾರ್ಮಿನಿಂದ ತನ್ನ ಬುದ್ಧಿವಂತಿಕೆಯಿಂದ ಅದಕ್ಕೆ ತುಂಬಿಸಿಕೊಂಡು ಮತ್ತೆ ಅದನ್ನು ಅರ್ಧ ಮಾಡ್ತಾನೆ, ಹತ್ತಿರಕ್ಕೆ ತರ್ತಾನೆ. ಮತ್ತೆ ಕಾಲವಾಸಿ ಪಾದಂ ಸಬ್ರಹ್ಮಚಾರಿಭ್ಯ, ಒಟ್ಟಿಗೆ ಕಲಿಯುವುದು ಅಂತ ಹೇಳೋದು ಅದಕ್ಕೆ ಮಾಸ್. ಒಬ್ಬೊಬ್ಬರಿಗೆ ಹೇಳಿಕೊಡುವುದಕ್ಕಿಂತ 10 ವಿದ್ಯಾರ್ಥಿ ಹೇಳಿಕೊಟ್ರೆ ಒಬ್ಬರಿಗೊಬ್ಬರಿಗೆ ಮ್ಯೂಚುವಲ್ ಗೊತ್ತಾಗಲಿಕ್ಕೆ ಹೋಗಿ ಮತ್ತೆ 25% ಫುಲ್ ಆಗ್ತದೆ. ಈಗ ಒಬ್ಬ ಹುಡುಗ ಒಂದು ಶಾಲೆಯಲ್ಲಿ ಕಲಿತಾರೆ, ಎಲ್ಲರೊಟ್ಟು ಸೇರಿದ್ದಾಗ ಅವನಿಗೆ 75% ಬರ್ತದೆ. ಗುರುಗಳದ್ದು ಕಾಲವಾಸಿ, ಅವನದ್ದೇ ಕಾಲವಾಸಿ, ಉಳಿದವರದ್ದು ಸೇರಿ ಕಾಲವಾಸಿ, ಮುಕ್ಕಾಲವಾಸಿ ಆಯಿತು. ಮತ್ತು ಪೂರ್ಣ ಆಗೋದು ಯಾವಾಗ ಅಂದರೆ ಅದಕ್ಕೆ ಕೊನೆಗೆ ಯಾರು ಹೇಳಿಬಿಟ್ರು, ಅದು ಕಾಲಕ್ರಮೇಣ, ಅದನ್ನು ಕಾಲಕ್ರಮೇಣ ಅದು ಮೆಲ್ಲಕ್ಕೆ ಆಗ್ತದೆ ಅಂತ. ಮೆಲ್ಲಕ್ಕೆ ಆಗಲಿ ಅದೆಂದು ಬೀಜವ ಮರವ ಅದು ತುಂಬಲಿಕ್ಕೆ, ಹಾಗೆ ಆಗಲಿ ಅದೆಂದು ಬ್ಯಾಂಕಿನಲ್ಲಿಟ್ಟ ಬಡ್ಡಿಯ ದೊಡ್ಡದಾಗಲಿಕ್ಕೆ ಸುಮ್ಮನೆ ಆಗುವುದಿಲ್ಲ. ಪಾದಂ ಕಾಲಕ್ರಮೇಣತ್ತು ಎನ್ನುವ ಕೊನೆಯ ಪಾದ ಅದು ಸಮಯ ಇಲ್ಲತ್ತು, ಅದು ಯಾರೋ ಗೊತ್ತಿಲ್ಲದೆ ತುಂಬಿಸಿಕೊಂಡದ್ದು. ಅವರಿಗೂ ಸ್ವಲ್ಪ ಹಾಗೆ ಆಯಿತು ಕಾಣ್ತದೆ. ನಿಜವಾಗಿ ಪಾದಂ ವ್ಯಾಖ್ಯಾನ ಕೌಶಲ ಅಂತ ಇರುವುದು. ಮತ್ತೆ ಅವನು 25% ತುಂಬಿಸಿಕೊಳ್ಳೋದು ಯಾವಾಗ ಅಂದರೆ ಅವನ ಮಗದೊಬ್ಬರಿಗೆ ಹೇಳಿಕೊಟ್ಟಾಗ ಪಾಠವನ್ನು. ಕಲಿತದ್ದನ್ನು ಇನ್ನೊಬ್ಬರಿಗೆ ತಿಳಿಸಿದರೆ ಅವನು ಪೂರ್ಣ ಆಗ್ತಾನೆ, ವಿದ್ಯಾರ್ಥಿ ಕಾಲ ಆಗ್ತಾನೆ, ಅವ ಪೂರ್ಣ ಆಗ್ತಾನೆ. ಹೊಸಬನಿಗೆ ತಿಳಿಸಿಕೊಟ್ಟಾಗ ಅವನಿಗೆ ಹೊಸ ಹೊಸತುಗಳು ಚಿಂತನೆಗೆ ಮೂಡ್ತಾವೆ, ಪ್ರಶ್ನೆಗಳಿಗೆ ಉತ್ತರಕ್ಕೋಸ್ಕರ ಹುಡುಕಬೇಕಾಗತ್ತೆ. ಆಗ ರೆಡಿಯಾಗಿ ಬರುವುದು ವರ್ಷ ಪೂರ್ತಿ ಯಾರು ಕೇಳಿದರೆ ಅಧ್ಯಾಪಕ, ಕೊನೆಯಲ್ಲಿ ರೆಡಿಯಾಗೋದು ಯಾರು ಕೇಳಿದರೆ ವಿದ್ಯಾರ್ಥಿ ಅಷ್ಟೇ. ಅವನು ಪರೀಕ್ಷೆ ಸಿಲೆಬಸ್ ಕೊಟ್ಟ ನಂತರ, ಪರೀಕ್ಷೆ ಟೈಮ್ ಟೇಬಲ್ ಕೊಟ್ಟ ನಂತರ, ನಾಳೆ ಇದು ಪರೀಕ್ಷೆ ಎಂದು ಓದಲಿ ಕೂತ್ಕೊಳ್ತಾನೆ. ರಾತ್ರಿ ಆಗೋಲು ಮಾಡಿಕೊಂಡು ಒಂದಿಷ್ಟು ಚಾವ ಕಾಪಿಯೋ ಕುಡಿದುಕೊಂಡು ಶುರು ಮಾಡ್ತಾನೆ, ಮನೆ ಮಂದಿಯನ್ನು ಗೋಳಾಡಿಸಿ. ಅಧ್ಯಾಪಕ ದಿನ ಕಲಿತು ಬರ್ತಾನೆ, ದಿನ ನೋಡಬೇಕು ಅವನು. ಅದು ಕೆಲವು ಪೋಖರಿ ತಂಟೆ ಪ್ರಶ್ನೆ ಕೇಳುವ ವಿದ್ಯಾರ್ಥಿಗಳಿದ್ದರೆ ಅವನು ಭಾರಿ ಬೆವರಿಕೊಂಡು ಒಂದು ಟವೆಲ್ ಹೆಚ್ಚಿಗೆ ತಂದಿರ್ತಾನೆ ಒರೆಸಿಕೊಳ್ಳಿಕ್ಕೆ. ಕೇಳಿದ ತಕ್ಷಣ, ಯಾಕೆ ಅಷ್ಟು ಜನರು ಎದುರು ಕೇಳೋದ್ರಿಂದ ಉತ್ತರ ಹೇಳದಿದ್ದರೆ ಅವನು ಹೇಸಿಗೆ ಆಗ್ತಾನೆ. ಉತ್ತರ ತಪ್ಪು ಹೇಳಿದರೆ ನಾಳೆಯಿಂದ ಗಲಾಟೆ ಮಾಡ್ತಾನೆ, ಕಷ್ಟ ಇರ್ತದೆ. ಆದ್ದರಿಂದ ಇನ್ನೊಬ್ಬರಿಗೆ ಹೇಳಿಕೊಡುವುದರಲ್ಲೇ ಗುರುತನ. ಇದನ್ನು ದ್ರೋಣ ಒಪ್ಪಿದ. ನನ್ನ ಶಿಷ್ಯ ಹೇಳಿಕೊಡುತ್ತೆ, ಯಾರೇ ಕಲೀಲಿಕ್ಕೆ ಬರಲಿ, ಮುಕ್ತವಾದ ವಿಶ್ವವಿದ್ಯಾಲಯ ನಮ್ಮದು. ಅದನ್ನು ದುರ್ಯೋಧನ ಹೇಳಿದ, ನಿನ್ನ ಶಿಷ್ಯನೇ ಇವತ್ತು ಗಟ್ಟಿಯಾಗಿದ್ದಾನೆ. ಶಿಷ್ಯರಲ್ಲಿ ಕಾಲುಬಾಗಿ ಇರುವುದು ಸ್ವಲ್ಪವೇ ತಿಳ್ಕೊಂಡದ್ದು. ನಾನು ಭಾರಿ ದೊಡ್ಡವ, 800 ವರ್ಷದ ನಾನು ಕಲಿತಿದ್ದೇನೆ, ಪರಶುರಾಮನ 12 ವರ್ಷ ಕಲಿತಿದ್ದೇನೆ, ಇವನೊಂದು 2 ವರ್ಷದಲ್ಲಿ ಕೇಳಿಕೊಂಡದ್ದು ನನ್ನ ಹತ್ರ ಎಂಥ ವಿಶೇಷ ಉಂಟು ತಿಳ್ಕೊಳ್ಬೇಡಿ, ಧೀಮತ ಅಂತ ನೀವು. ಕೊನೆಗೆ ಆಗ್ತಾನೆ, ಸ್ವಂತಿಕೆ ಇದೆ ದೃಷ್ಟದ್ಯುಮ್ನನಿಗೆ, ಬುದ್ಧಿಮಂತ ಹುಡುಗವ,
ಗುರುಗಳಿಗೂ ಹೆಚ್ಚು ಗುರುಗಳು ಹೇಳಿಕೊಟ್ಟದ್ದನ್ನು ತಿಳ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಅವನು 4-6 ಗುರುಗಳನ್ನು ಮುಟ್ಟಿದರೆ ಸ್ವಯಂ ಬ್ಯಾಕ್ಟ್ರಿ ಉಂಟವನ ಹತ್ರ. ಅವನು ದೃಷ್ಟತ್ವ ದ್ಯುಮ್ನವತ್ವಾಚ್ಚ ಅಂತ ಸ್ವಯಂ ಅಗ್ನಿಯಿಂದ ಮೇಲೆದ್ದು ಬಂದವ ದಿವ್ಯ ವ್ಯಕ್ತಿ ಇದ್ದಾನೆ. ಆದ್ದರಿಂದ ಸಾಮಾನ್ಯ ಅಲ್ಲವ. ಚಾಣಕ್ಷತನದಿಂದ, ಜಾಣತನದಿಂದ, ಬುದ್ಧಿಮಂತಿಕೆಯಿಂದ ಇವತ್ತು ವ್ಯೂಢಾಂ ಸೈನ್ಯ ಕಟ್ಟಿದ್ದಾನೆ. ಎದುರಿಸ್ತೀರ? ನೋಡಿ ಇಲ್ಲಿ, ಅತ್ರ ಶೂರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ಅತ್ರ ಶೂರಾಹ ಅಂತಾನೆ, ಎಲ್ಲ ಜೋರಿನವರೇ. ಎಷ್ಟು ಜೋರಿನವರು ಅಂದರೆ, ಶೂರ ಶಬ್ದಕ್ಕೆ ಒಂದು ಸಂಸ್ಕೃತದಲ್ಲಿ ಸೊಗಸಾದ ಅರ್ಥ ಇದೆ, ಸಿಂಹ ಅಂತ. ಶಯರ್, ಅದೇ ಶೂರ ಶಬ್ದದಿಂದ ಬಂದದ್ದು, ಎತ್ತಿಕೊಂಡದ್ದು. ಅಲ್ಲಿ ಉಳ್ಕೊಂಡಿದೆ, ಇಲ್ಲಿ ಬಿಟ್ಟು ಹೋಗಿದೆ. ಯಾಕೆ ಅಂದದಿವ ಅಂದರೆ, ಇವುಗಳು ಸಿಂಹಗಳು ಅಂತಾನೆ. ನಾವು ಆನೆಗಳು. ಯಾಕೆ? 11 ಅಕ್ಷಯಣಿ ಉಂಟು, ಇಷ್ಟು ಅಗಾಲ ಉಂಟು ನಮ್ಮದು. ಇದು ಸಿಂಹ 7 ಅಕ್ಷಯಣಿ ಉಂಟು, ತೆಳ್ಳಗಿದೆ. ಆದರೆ ಸಿಂಹ ತೆಳ್ಳಗಿದ್ದರೂ ಅಗಲವಾದ ಆನೆ ಮೇಲೆ ಹಾರ್ತದೆ. ಇದು 2 ವಿಷಯಗಳು. ಸಿಂಹ ಶಿಶುರಪಿ ನಿಪತತಿ ಮದ ಬಲಿನ ಕಪೋಲ್ ಭಿತ್ತಿಷು ಗಜೇಶು ಅಂತ. ಭಯಂಕರ ಸೊಕ್ಕಿದ ಆನೆಯ ಮೇಲೆಯೂ ಗಂಡಸ್ಥಳದ ಮೇಲೆ ಎತ್ತಿ ಹಾರ್ತದೆ. ಸಿಂಹ ಮಗುವಾಗಿದ್ದರು, ಮರಿಸಿಂಹವು ಎದುರು ಹಾರ್ತದೆ. ಎಷ್ಟು ಜೋರು ನೋಡಿ, ಸಿಂಹ ಅಂದರೆ ಹಾಗೆ. ಆದರೆ ನಮ್ಮದು 11 ಅಕ್ಷಯಣಿ ಉಂಟು ಹೇಳಿಕೊಂಡ್ರೆ ಎಲ್ಲ ಮುದುಕರ ಹಾಗೆ. ಭೀಷ್ಮ, ದ್ರೋಣ, ಕೃಪ, ಎಲ್ಲ ಬಾಲ್ಯೀಕ, ಸೋಮದತ್ತಿ ಎಲ್ಲ 700-800 ವರ್ಷದವರೇ ಸಾಲುಗಟ್ಟಿ ನಿಂತದ್ದು. ಅವರನ್ನು ಎದುರು ನಿಲ್ಲಿಸಿದ್ದೇನೆ. ಶುದ್ಧ ತಟ್ಟಿರಾಯಗಳಿದ್ದಾಗೆ, ದೊಡ್ಡದು ಕಾಣ್ತದೆ, ಅದರ ಬೆನ್ನ ಹಿಂದೆ ಮರಿಗಳಿಗುಂಟು, ಆದರೆ ದೊಡ್ಡ ತಟ್ಟಿರಾಯಕ್ಕೆಂತ ಬೆಲೆಯೇ ಇಲ್ಲ, ಹಾಗಾಗಿದೆ ಅಂತ. ನೀವು ಎದುರಲ್ಲಿ ಕೂತದ್ದೆಲ್ಲ ಸಿಂಹ ಮರಿಗಳಿದ್ದಾಗಿದ್ದಾವೆ. ದೃಷ್ಟದ್ಯುಮ್ನ ಎಳೆಯ ಮೊನ್ನೆ ಹುಟ್ಟಿದವ, ಹುಟ್ಟುವಾಗಲೇ ಗಟ್ಟಿಯಾಗಿ ಬಂದಿರೋದು ವಿಷಯ ಬೇರೆ. ಉಳಿದವರಿಗೆ ಅಂತೆಲ್ಲ, ಅವನು ಉಳಿದವರು ತುಂಬ ಮಕ್ಕಳಿದೆ. ಶಿಖಂಡಿ ಭಾರಿ ಹಳೆಯ ದೃಪದನತ್, ಇವ ಮೊನ್ನೆ ಹುಟ್ಟಿದವ. ದೃಷ್ಟದ್ಯುಮ್ನ ಹೋರಾಟದ ನಂತರದಲ್ಲಿ ಹುಟ್ಟಿದವ. ಅವನಿವತ್ತು ಮುಂಚೂಣಿಯಲ್ಲಿ ಕೂತಿದ್ದ ಶೂರ ಸಿಂಹ. ನಮ್ಮ ಆನೆಯ ಮೇಲೆ ಹಾರ್ತದೆ. ಎಷ್ಟು ದೊಡ್ಡ ಆನೆ ಆದರೂ ಎಷ್ಟು ಸಣ್ಣ ಸಿಂಹವು ಅದನ್ನು ಮರ್ದಿಸ್ತದೆ, ಮುಗಿಸ್ತದೆ. ಚಂದ ದೃಷ್ಟಾಂತ ಕೊಟ್ಟು. ಇವತ್ತು ನಾವು ಬೆಳೆದಿದ್ದೇವೆ ಸರಿ, ಆದರೆ ಉಳಿಯುವುದಿಲ್ಲವೋ ಅಷ್ಟೇ ಸರಿ. ಯಾಕೆಂದರೆ ಎದುರು ಕೂತವೆಲ್ಲ ಸಿಂಹ ಮರಿಗಳು ಅಂತ. ಅತ್ರ ಶೂರಾಹ ಅಂತಾನೆ. ಇದನ್ನು ಗಮನಿಸಲಿಕ್ಕೆ ಮುಂದೆ ಹೇಳೋದವ ಭೀಮ ಭೀಷ್ಮ ಅಂತಾನೆ. ಎದುರಿನ ಸೈನ್ಯ ಭೀಮ ಭಯಂಕರ ಅಂತಾನೆ, ನಮ್ಮ ಸೈನ್ಯ ಭೀಷಮ ಅಂತಾನೆ. ಭೀಷ್ಮ ಅಂದರೆ ಏನು? ಭೀಮ ಅಂದರೆ ಭಯವನ್ನು ಉಂಟು ಮಾಡ್ತದೆ ಅಂತ ಅರ್ಥ. ಭಯಂ ಅಂದರೆ ಬಿಯಂ ಮಾತಿ ಅಂತ, ನಿರ್ಮಾತಿ ಅಂತ, ಹೆದರಿಕೆಯನ್ನು ಹುಟ್ಟಿಸುವಂಥದ್ದು. ಭೀಮ ಹೇಳಿದದನ್ನು ಗಾಂಧಾರಿ ಕೇಳಿದಾಗ. ಎಂಥದ ನೆತ್ತರು ಕುಡಿಯುವುದು ಅಂತ ಒಂದು ಉಂಟನ ಮನುಷ್ಯರಲ್ಲಿ ಅಂತಾಳೆ ಅಮ್ಮ ಅವಳು ಗಾಂಧಾರಿ. ನಾನು ಕುಡಿಲಿಲ್ಲ ಅಮ್ಮ ಅಂದ. ದಂತಾಂತರ ನಮೇ ಪ್ರಾಪ, ನಾನು ಹಲ್ಲೊಳಗೆ ಹಾಕೊಂಡ ನೆತ್ತರು ಕುಡಿದಾಗ ನಾಟಕ ಮಾಡಿ ಆ್ಯಕ್ಷನ್ ಮಾಡಿ ತೋರಿಸಿದೆ. ಯಾಕೆ? ಹೆದರಿ ಸಾಯಿಲಿ ನಿನ್ನ ಮಕ್ಕಳು ಅಂದ. ಚೆನ್ನಾಗಿದೆ. ನೆತ್ತರು ಕುಡಿಯುವಂತೆ ದುಶ್ಯಾಸನ ನಾನು ಮಾಡಿ ತೋರಿಸಿದ್ದು ಹೆದರಿಸಲಿಕ್ಕೋಸ್ಕರ. ಶತ್ರುಗಳನ್ನು ಹೆದರಿಸುವುದು ಒಂದು ಆಟ, ಒಂದು ಹೋರಾಟ ಅಷ್ಟೇಯಾ? ಓಕೆ ಅಂದ. ನೋಡಿ ಹೋಗಿ ಮುಗಿಯಿತು. ನೀನು ಕುಡಿಲಿಲ್ಲ, ಹಾಗಾದರೆ ಧರ್ಮ ಉಳಿಯಿತು. ನೆತ್ತರು ಕುಡಿಲಿಲ್ಲ, ಆಯ್ತು, ಚೆನ್ನಾಗಾಯ್ತು ಅಂದು. ಇಷ್ಟು ಚೆನ್ನಾಗಿ ಒಪ್ಪಿಕೊಂಡ್ಳು ಅವಳು. ಅಂದರೆ ಹೆದರಿಸುವುದು ಏನು ಮಾಡಲಿಕ್ಕೆ ಬರೆದ್ರೆ ಭೀಮ ಅಂದರೆ ಭಯಂಕರ. ಇಡೀ ಭೀಮಸೇನನ ಪಾಳೆಯ ಪಾಂಡವರ ಸೈನ್ಯ ಎದುರಾಳಿಗಳನ್ನು ಹೆದರಿಸಿಯೇ ಸಾಯಿಸಿತ್ತು. ಮಾತಿಯಿಂದ ಅದು ಭೀಮ. ಇದು ಭೀಷ್ಮ ಅಂದ್ರೇನು? ಸಮ ಅಂತ ಅರ್ಥ. ಹೆದರಿಕೆ 2 ಸಮ ಇದ್ದರೆ ಅದು ಭೀಷ್ಮ, ಹೆದರಿಕೆ 1ರಲ್ಲಿ ಬಂದರೆ ಅದು ಭೀಮ. ಇಷ್ಟು ವ್ಯತ್ಯಾಸ. ಯಾರು ಗಮನಿಸುವುದಿಲ್ಲ ಇದನ್ನು. ಇಲ್ಲಿ ಏನಾಯಿತು ಅಂದರೆ, ಇದು ಸಿಂಹ, ಇದು ಆನೆ. ಈಗ ಯಾವುದು ಹೆದರಬೇಕು? ಸಿಂಹದ ಎದುರು ಆನೆ ಓಡಬೇಕು. ಆನೆಯಿಂದ ಸಿಂಹ ಓಡುವುದಿಲ್ಲ, ಸಿಂಹದಿಂದ ಆನೆ ಓಡ್ತದೆ. ಎಷ್ಟು ದೊಡ್ಡ ಆನೆ ಆದರೂ ಸಿಂಹ ಹಾರಲಿಕ್ಕೆ ಬಂದರೆ ಅದು ಒಡ್ಲೇಬೇಕು. ಹಾರಿದ ನಂತರ ಓಡುತ್ತೆ ತಪ್ಪಿಸಿಕೊಳ್ಳಿಕ್ಕೆ. ಸ್ವಲ್ಪ ಹೋರಾಟ ಮಾಡಲಿಕ್ಕೆ ಬರುತ್ತೆ, ಆಗುವುದಿಲ್ಲ ಮತ್ತದಕ್ಕೆ. ಆದರೆ ಅದು ಭೀಮನ ಪ್ರವೃತ್ತಿ. ಭೀಷ್ಮ ಅಂದರೆ ಎದುರು ಸರಿ ಇದ್ದರೆ, ಒಂದು ಕರಡಿ ಒಂದು ಹುಲಿ ಒಟ್ಟಾದರೆ ಬಿಡುವುದಿಲ್ಲ. ಭೀಷಮ. ಇದಕ್ಕೆ ಅದರ ಭಯ, ಅದಕ್ಕೆ ಇದರ ಭಯ. 2 ಹೋರಾಟಕ್ಕೆ ನಿಲ್ತದೆ, 2 ಹೆದರಿಕೊಳ್ಳುತ್ತದೆ, 2 ಸಮವಾಗಿರ್ತದೆ. ಅದರ ಭೀಷ್ಮ ಅಂದರೆ ಸಮವಾದ ಬೆದರಿಕೆ ಕೊಡುವವ. ಭೀಷ್ಮ ಎಷ್ಟು ಉಲಿದರೂ ಎದುರುಗೂದ ಭೀಷ್ಮನಷ್ಟೇ ಉರಿದಾನು. ಆದರೆ ಭೀಮನ ಉರಿದಾಟಕ್ಕೆ ಎದುರು ಏನು ಬರುವುದಿಲ್ಲ. ಇದು ಗಮನಿಸಲಿಕ್ಕೆ ಹೇಳ್ತಾನೆ. ಅತ್ರ ಶೂರ ಅಂತ ಹೇಳ್ತಾನೆ. ಮುಂದೆಯೂ ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಷ್ಮಾಭಿರಕ್ಷಿತಂ ಇದೇ ಶಬ್ದ ಹಾಕ್ತಾ ಇದ್ದಾನೆ. ಇದು ಅರ್ಥಕ್ಕೋಸ್ಕರ.
ಈ ಛಾಯೆಗೋಸ್ಕರ ಸಮವಾದ ಹೆದರಿಕೆ ಇದ್ದರೆ ಸಮ ಹೆದರಿಕೆ ಇದ್ದರೆ ಇಬ್ಬರು ಹೊಡಿಲಿಕ್ಕೆ ಕಾಯ್ತಾ ಇದ್ದರೆ ಅದು ಇಬ್ಬರಲ್ಲಿ ಹೆದರಿಕೆ ಉಂಟು ಅಂತ ಅರ್ಥ. ಒಬ್ಬನಿಂದ ಒಬ್ಬನು ಹೆದರಿಕೆ ಒಂದೇ ಸಮ ಇದ್ದಾರೆ ಅಂತ ಅರ್ಥ. ಒಬ್ಬ ಹೊಡೆದ ತಿಂದು ಕವಚಿ ಬಿದ್ದರೆ ಅದು ಒಬ್ಬನಿಗೆ ಹೆದರಿಕೆ ಇಲ್ಲ ಅಂತ ಅರ್ಥ. ನಿರ್ಭಯವಾಗಿ ಹೋರಾಟ ಮಾಡ್ತಾನೆ. ಅದು ಭೀಮನ ಕತೆ. ಹಾಗೆ ನಿರ್ಭಯವಾದ ಹೋರಾಟ. ಮೊದಲು ಮುನ್ನುಗ್ಗಿದ್ದೇ ಭೀಮಸೇನ. ತಲೆ ಕೆಳಗೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಹೊಡೀರಿ. ಎಲ್ಲ ಕಡೆಯಿಂದ ಎಲ್ಲ ಆಯುಧಗಳು ಬಿಸಾಡಿದೆ ಕೌರವರ ಪಾಳೆಯದಿಂದ. ಭೀಮ ಸುಮ್ಮನೆ ಹೋಗ್ತಾ ಇದ್ದಾನೆ. ಯಾಕೆ ಕೇಳಿದರೆ, ಮೊದಲು ನೀವು ಹೊಡೆದದ್ದು ಅಂತ ಆಗಬೇಕು, ಮತ್ತೆ ನಮ್ಮದು ತಾಗಬೇಕು ಅಂತ. ನಾವಾಗಿ ಮೊದಲು ಹೊಡೆದದ್ದು ಅಂತ ಬೇಡ. ನಾವು ಸಂಧಾನವನ್ನು ಕೇಳಿದವರು, ಯುದ್ಧ ಬೇಡ ಅಂತ ಹೇಳಿದವರು. ಯುದ್ಧ ಮಾಡ್ತೀರಾ ಮಾಡಿ. ಖಾಲಿ ಆಯುಧದಿಂದ ಭೀಮಸೇನ ಹೋಗಿದ್ದಾನೆ. ಎಲ್ಲ ಕಡೆಯಿಂದ ಆಯುಧಗಳನ್ನು ಬಿಸಾಡಿದ್ದಾರೆ ಮತ್ತು ಎಲ್ಲ ಆಯುಧಗಳನ್ನು ಸವರಿ ಎಲ್ಲರನ್ನು ಮುಗಿಸಿದ್ದಾನೆ. ಇದು ಮೊದಲ ದಿನದ ಹೋರಾಟದ ಮೊದಲ ಹೆಜ್ಜೆಯ ಕ್ರಮ. ಇದು ಭೀಮ ಅಂದರೆ ಹೆದರಿಕೆಯೇ ಇಲ್ಲ. ಗೂಳಿ ಮಳೆ ಬಂದಾಗ ಹೇಗೆ ನಿರ್ಭಯವಾಗಿ ನೆಲದಡಿಯಲ್ಲಿ ಹೋಗುತ್ತೋ ಹಾಗೆ ಅಂತ. ಅದಕ್ಕೆ ಕೊಡೆಯೂ ಬೇಡ, ಮರದ ಅಡಿಯೂ ಬೇಡ. ಹೇಗೆ ವೃಷಭ ಮುನ್ನುಗ್ಗುತ್ತೋ ಮಳೆ ಬಂದಾಗ ಚಳಿಗೂ ಹೆದರದೆ, ಆ ರೀತಿ ಭೀಮಸೇನ ಹೋಗಿದ್ದ, ವೃಷಭನಾಗಿದ್ದ ಅಂತ ಹೇಳ್ತಾರೆ. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೇಳ್ತಾರೆ. ಅತ್ರ ಶೂರಾಹ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಅಂತ. ಎಲ್ಲರೂ ಭೀಮನಾಗಿ ಕಾಣುತ್ತಾರೆ ಅಂತ, ಎಲ್ಲರೂ ಅರ್ಜುನನಾಗಿ ಬಿಟ್ಟಿದ್ದಾರೆ ಅಂತ. ಇವತ್ತಿನ ಹೋರಾಟದ ಅಂಗಳದಲ್ಲಿ ಪಾಂಡವರ ಪಕ್ಷದಲ್ಲಿ ಬಂದವರೆಲ್ಲ ನನಗೆ ಭೀಮನಿಗೆ ಅರ್ಜುನನಿಗೆ ಸಮದಂತೆ ಕಾಣ್ತಾರೆ. ಯಾವ ಗುಣದಲ್ಲಿ, ಯಾವ ನೆಲೆಯಲ್ಲಿ, ಏನು ನೋಡಿಕೊಂಡ ಅಂದರೆ ಭೀಮನ ಪೌರುಷ, ಅರ್ಜುನನ ಅಭ್ಯಾಸ, ಪ್ರಾಕ್ಟೀಸ್. ಒಂದು ಕಡೆಯಲ್ಲಿ ಬೇಕಾದಷ್ಟು ಪೌರುಷ ಬಲ, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ಬೇಕಾಗಿರತಕ್ಕ ಸಜ್ಜು, ಪ್ರಯತ್ನಶೀಲತೆ. ಬಲ ಇದ್ದರೆ ಕೆಲಸ ಆಗುವುದಿಲ್ಲ, ಪ್ರಯತ್ನ ಮಾಡಲಿಕ್ಕೆ ಬಲ ಇಲ್ಲದಿದ್ದರೆ ಕೆಲಸ ಆಗೋದಿಲ್ಲ. ಇದು ಎರಡೊಟ್ಟಾದರೆ ಏನೂ ಆಗ್ತದೆ. ಅದನ್ನು ಅರ್ಜುನನು ಬೇಕು, ಭೀಮನು ಬೇಕು. ಅವನು ಗಮನಿಸಿದ್ದದನ್ನು, ಅದನ್ನು ಗುರುತಿಸಿದ್ದು ಭಾರತ. ಹಾಗೆ ಮನ್ವಾದಿ ಕೇಚಿತ್ ಬ್ರುವತೆ ಅಂತ ಭಾರತದ ಬಗ್ಗೆ ಮಾತಾಡುವಾಗ ಹೇಳ್ತದೆ. ಪಾಂಡವರನ್ನು ನೋಡುವಾಗ ನೀನು ಅರ್ಜುನನನ್ನು ಗಮನಿಸಿದರೆ 3 ಗುಣವನ್ನು ಲೆಕ್ಕ ಹಾಕು ಅಂತಾರೆ. ಶ್ರವಣಂ ಮನನಂ ಧ್ಯಾನಂ ಅಂತ. ಅವನು ಕೇಳಿದ್ದಾನೆ, ಸರಿ ಕೇಳಿದ್ದಾನೆ, ಚೂರು ಮರೆಯದಂತೆ ಕ್ಲಿಯರ್ ಕಟ್ಟಾಗಿ ಶ್ರವಣ ಮಾಡ್ತಾನೆ. ಅಷ್ಟು ಏಕಾಗ್ರವಾಗಿರ್ತದೆ. ಮತ್ತು ಅದನ್ನು ಮನನ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ, ಕಳೆದು ಹೋಗದಂತೆ ಉಳಿಸಿಕೊಳ್ಳುತ್ತಾನೆ, ಮತ್ತು ಆತ್ಮಸಾತ್ ಮಾಡಿಕೊಳ್ತಾನೆ, ತನ್ನೊಳಗಿಟ್ಟುಕೊಳ್ತಾನೆ. ಅದನ್ನು ಅರ್ಜುನ ಯಾವುದಕ್ಕೆ ಒಳ್ಳೆಯ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್ ಅಂದರೆ ಮನನಕ್ಕೆ, ಅಭ್ಯಾಸಕ್ಕೆ, ಗಡದ್ದಾಗಿ. ಹಾಗಾಗಿ ಅವನು ಗುಡಾಕೇಶ. ಗುಡಾಕೇಶೇನ ಭಾರತ ಅಂತ ಗೀತೆಯಲ್ಲಿ ಹೇಳ್ತದೆ. ಗುಡಾಕೇಶ ಅಂದರೆ, ಗುಡಾಕ ಅಂದರೆ ಬೆಲ್ಲದ ಹಾಗೆ ಮಂಡೆ ತೂಗುವುದು ಅಂದರೆ ಬೆಲ್ಲ ತೂಗುವುದು ಅಂತಾರಲ್ಲ. ಬೆಲ್ಲ ತೂಗುವುದು ಅಂದರೆ ಬೆಲ್ಲ ಸಮ ತಿಂದರೆ, ಪಾಯಸ ಸಮ ತಿಂದರೆ ಮಂಡೆ ಅಲ್ಲಿ ಎಲ್ಲ ಆಡ್ತಾ ಇರ್ತದೆ ಸೂರ್ಯ ಅಲ್ಲಿಗೆ. ಎಲ್ಲ ವಿಷಯವನ್ನು ಹೌದು 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 ಹೇಳ್ತಾ ಇರ್ತದೆ. ಅಲ್ಲ ಅಂತ ಆದರೂ ನಿದ್ದೆ ಬರಲಿಕ್ಕೆ ಶುರು, ಜಂಪು ಆಗ್ತದೆ ಅದೇ. ಆದ್ದರಿಂದ ಗುಡಾಕ ಅಂದರೆ ಜಂಪು, ಅದನ್ನು ಬಗ್ಗಿಸಿದವ, ಗೆದ್ದವ ಗುಡಾಕೇಶ ಅಂದರೆ. ಅರ್ಜುನ ನಿದ್ದೆಯನ್ನು ಬಿಟ್ಟವ, ರಾತ್ರಿ ಪ್ರಾಕ್ಟೀಸ್ ಮಾಡಿದವ. ಇದನ್ನು ನೋಡಿದ್ದಾರೆ ಅವರು. ಕತ್ತಲು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆಗ ಕೇಳಿದರು ಮೆಲ್ಲ ಒಬ್ಬರು ಬಂದು, ನಿಂಗೆ ಎಂತ ಮಾರೆ ರಾತ್ರಿ ಹೊತ್ತು ಈಗೆಲ್ಲ ಕಲಿಯುವುದ, ಬಿಲ್ಲೆಲ್ಲ ಹೊಡೆಯುವುದೆಲ್ಲ ಮಾಡುವುದೆಲ್ಲ, ಬಾಣದ ಕತೆ ಆಟ, ಅದು ಅಭ್ಯಾಸ ಅಂದ. ಅದು ಹೇಗೆ? ಈಚೆ ಬಾ ಅಂತಾನೆ. ಊಟ ಕೂತಾಗ ದೀಪವನ್ನು ಶಾಂತ ಮಾಡಿದ, ಮತ್ತೆ ನೋಡ್ತಾನೆ ಎಲೆ ಖಾಲಿಯಾಗಿದೆ. ಹೇಗಾಯಿತು? ಅದು ಅಭ್ಯಾಸ ಅಂದ. ಅದೇ ಅಭ್ಯಾಸ ಉಂಟಲ್ಲ ಕೈಯಿಂದ ಬಾಯಿಗೆ, ಹಾಗೆ ಇದು ಸಹ ಅಂದ. ಮನುಷ್ಯನಿಗೆ ಕೈಯಿಂದ ಬಾಯಿಗೆ ಹೇಗೆ ಅಭ್ಯಾಸ ಆಗ್ತದೆ, ಅದರಂದಿದ್ದು ಅಭ್ಯಾಸ ಮಾಡಲಿಕ್ಕೆ ಬರ್ತದೆ ಅಂದ. ಕತ್ತಲಲ್ಲಿ ಆದರೂ ಗೊತ್ತಿಲ್ಲ, ಲೆಕ್ಕ ಮಾಡಲಿಕ್ಕೆ ಬರ್ತದೆ. ಹಾಗೆ ನಿದ್ದೆಯನ್ನು ಬಿಟ್ಟು ಕಲಿತವ ಅರ್ಜುನ. ಆದ್ದರಿಂದ ಅವನು ಗುಡಾಕೇಶ ಅಂತ. ಕಲಿಬೇಕಾದವರ ಕತೆ. ಕುತೋ ವಿದ್ಯಾರ್ಥಿನ ಸುಖಂ ಅಂತ. ವಿದ್ಯಾರ್ಥಿಗಳಿಗೆ ಸುಖ ಎನ್ನುವುದು ನಿರೀಕ್ಷೆಯಲ್ಲಿ ಇರಬೇಕಾದ್ದಲ್ಲ. ಕಲಿಯುವಾಗ ಕಷ್ಟಪಟ್ಟು ಕಲಿಯುವುದು. ಊಟಕ್ಕಿಲ್ಲಾದರೂ ಕಲಿಯುವುದೇ, ನಿದ್ದೆ ಇಲ್ಲಾದರೂ ಕಲಿಯುವುದೇ, ಓಡಾಡಿಕೊಂಡಾದರೂ ಕಲಿಯುವುದೇ, ಒಟ್ಟು ಕಲಿಬೇಕು, ಒಂದೇ ಗುರಿ. ಇದು ಅರ್ಜುನನನ್ನು ಪ್ರತಿನಿಧಿಸಿ ಹೇಳಿದವ. ಎಂಥ ಅದ್ಭುತ ಸ್ಕಿಲ್ನೆಸ್ ಮಾರವಿರೋದು, ಪ್ರಯತ್ನಶೀಲತೆ. ಎಲ್ಲರೂ ಅಭ್ಯಾಸನಿಷ್ಠರಿದ್ದಾರೆ, ಒಳ್ಳೆ ಇದ್ದಾರೆ. ಅದನ್ನು ಪ್ರತಿಯೊಬ್ಬರಲ್ಲಿಯೂ ಪ್ರಾಕ್ಟೀಸ್ ಇದೆ. ಮುಂದೆ ಇದು ಬಹಳ ಬೇಕಾದ್ದು. 18ನೇ ದಿನದ ಯುದ್ಧದಲ್ಲಿ ಭೀಮನು ಗದೆ ಹಿಡಿದು ನಿಂತಿದ್ದಾನೆ, ದುರ್ಯೋಧನ ಗದೆ ಹಿಡಿದು ನಿಂತಿದ್ದಾನೆ. ಹೇಳಿದ್ದು ದುರ್ಯೋಧನನೇ ಗದೆ ಬೇಕು ಅಂತ. ಯಾರು ಬೇಕು ಅಂತ ಹೇಳಿದ್ದು? ದುರ್ಯೋಧನನೇ, ಭೀಮ ಬೇಕು ಅಂತ. ಆಗ ಬಲರಾಮ ಬರ್ತಾನೆ. ನನಗೆ ಡೌಟ್ ಅಂದ. ಎಂಥದ್ದು? ಅಲ್ಲ, ಭೀಮಸೇನ ಜೋರಿದ್ದಾನೆ, ಮತ್ತು ದುರ್ಯೋಧನ ಕಮ್ಮಿ ಇಲ್ಲ. ಅದೆಂಥದ್ದು? ಏಕಂ ಬಲಾಧಿಕಂ ಮನ್ಯೆ. ನಾನು ಒಬ್ಬನನ್ನು ಭಾರಿ ಖುಷಿಯಲ್ಲಿ ಹೇಳ್ತೇನೆ, ಇವ ಭಯಂಕರ ಜೋರಿದ್ದಾನೆ ಅಂತ. ಮತ್ತೊಬ್ಬ ಅಭ್ಯಾಸದಲ್ಲಿ ಬಲ ಅಂತ ಹೇಳಿಬಿಟ್ಟ. ಇವ ಪ್ರಾಕ್ಟೀಸ್ ಜೋರು ಮಾಡಿದ್ದಾನೆ ಅಂದ. ಎಷ್ಟು ಬಲಿಷ್ಠನಾಗಿದ್ದರೂ
ಪ್ರಾಕ್ಟೀಸ್ ಜಾಸ್ತಿ ಇದ್ದವ ಅವನನ್ನು ಸೋಲಿಸ್ತಾನೆ ಅಂತ ಕ್ರಮ. ನನಗೆ ಭೀಮ ಸೋಲುವುದು ಇಷ್ಟ ಆಗುವುದಿಲ್ಲ ಅಂದರೆ ಭೀಮ ಸೋಲುವುದು ಅಂತ ಇಲ್ಲ, ಆದರೆ ದುರ್ಯೋಧನ ಸೋಲ್ತಾನೆ ಹೇಗೆ ಹೇಳೋದು? ಅವನು ಶಿಷ್ಯ, ಬಲರಾಮನ ಶಿಷ್ಯ, ಇಬ್ಬರು. ಆದರೆ ಇವನಲ್ಲಿ ಒಳ್ಳೆ ಯುದ್ಧದಲ್ಲಿ ಟ್ಯಾಕ್ಲ್ಡ್ ಇದೆ. ಯಾಕೆಂದರೆ ಒಂದು ಭೀಮನು ಕಬ್ಬಿಣದ ಮೂರ್ತಿ ಮಾಡಿಕೊಂಡು ಹೊಡೆದಿದ್ದಾನವ. ಮೂರ್ತಿ ಹೊಡೆಯಾಗಲಿಲ್ಲ, ಅಷ್ಟು ಜೋರಾಗಿ ಹೊಡ್ಕೊಂಡು ಆಡಿದ್ದಾನವ ಪ್ರಾಕ್ಟೀಸ್. ಒಂದಿನ ಆದರೂ ಭೀಮಸೇನ ದುರ್ಯೋಧನ ಮೂರ್ತಿ ಮಾಡಿ ಹೊಡೆದದ್ದುಂಟ? ಅದು ಒಂದು ಮರಕ್ಕಾದ್ರೆ ಇದು ದುರ್ಯೋಧನದಲ್ಲಿ ಅವನು ಚಪ್ಪಿದ್ದುಂಟ? ಎಂಥದ್ದು ಇಲ್ಲ. ಅವ ಗದೆ ಮುಟ್ಲೇ ಇಲ್ಲ 12 ವರ್ಷ. ಬೇಡವೇ ಅಂದ. ಈಗ ಅಭ್ಯಾಸ ಇಲ್ಲ ಹೇಳಿದರೆ ಒಬ್ಬ ದಿನ ಈಜುತ್ತಾ ಇದ್ದಾನೆ, ಇನ್ನೊಬ್ಬ ಈಜುತ್ತಾನೇ ಇಲ್ಲ, 10-15 ವರ್ಷ 10 ವರ್ಷ ಈಜಿಲೇ ಇಲ್ಲ. ಇಬ್ಬರನ್ನು ನೀರಿ ಬಿಟ್ಟ ನಂತರ ಒಬ್ಬ ಮುಳುಗಿ ಹೋಗ್ತಾನ? ಇಲ್ಲ. ಅವನು ಈಜಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಆದರೂ ಈಜಲಿ ನೀರಲ್ಲಿ ಮುಳುಗಿ ಹೋಗೋದಿಲ್ಲವ, ಈಜುತ್ತಾನೆ, ಬದುಕಿ ಬರ್ತಾನೆ. ಹೇಗಾಯಿತು? ಹಾಗೆ ಒಂದು ಸರ್ತಿ ವಿದ್ಯೆ ಕೈಯಲ್ಲಿ ಬಂತ ಮತ್ತು ಯಾವತ್ತದು ಸೋಲುವುದಿಲ್ಲ. ಮತ್ತು ಪ್ರಾಕ್ಟೀಸ್ ಎನ್ನುವುದು ಯುದ್ಧದಲ್ಲೇ ಆಗಬೇಕು ಹೊರತು ಇಲ್ಲಿ ಯಾರು ಇಲ್ಲದಿದ್ದಾಗ ಪ್ರಾಕ್ಟೀಸ್ ಮಾಡ್ತೇನೆ ಹೇಳಿಕೊಂಡು ಇದು ಕತ್ತಿವರಸೆ ಎಲ್ಲ ಮಾಡೋದಾ? ಪ್ರಯೋಜನ ಅಂತ ಇಲ್ಲ. ಆಗ ಕಾಡಿನಲ್ಲಿ ಕತ್ತಿವರಸೆ ಮಾಡಿ ಪ್ರಯೋಜನ ಇಲ್ಲ. ಅಕ್ಕಪಕ್ಕದ ಮರಗಿಡಗಳು ತುಂಡಾದ ಅವ್ರದ್ದು ಮರಗಳು ಓಡ್ತಾವ ಪಾಪ ಪುಣ್ಯಕ್ಕೆ ಇಲ್ಲ. ಆದ್ದರಿಂದ ಭೀಮಸೇನ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಲೇ ಇಲ್ಲ ಎನ್ನುವುದು ಸತ್ಯ. ಆದರೆ ಬಲ ಮಾತ್ರ ಹೇಗೆ ಕೇಳಿದರೆ ಜೇತುಂ ಚತುರ್ಗುಣ ಬಲ ಹಂತುಂ ಶತಾಧಿಕ ಬಲ ಅಂತ. ಹೋರಾಟದಂಗಳದಲ್ಲಿ ಒಬ್ಬನನ್ನು ಮಣಿಸಬೇಕಾದರೆ 4 ಪಟ್ಟವನಲ್ಲಿ ತಾಕತ್ತು ಬೇಕು, ಒಬ್ಬನನ್ನು ಮುಗಿಸಬೇಕಾದರೆ 100 ಪಟ್ಟು ತಾಕತ್ತು ಬೇಕು. ಯೋಚನೆ ಮಾಡಿಕೊಳ್ಳಿ. ಕೀಚಕನ ಕಚಕ್ ಮಾಡಿದ ಭೀಮಸೇನ, ಜರಾಸಂಧನನ್ನು ಇಲ್ಲ ಮಾಡಿದವ, ಮುಗಿಸಿಬಿಟ್ಟವ, ಬಕನನ್ನು ನಿರ್ನಾಮ ಮಾಡಿದ್ದಾನೆ, ಉಪಕೀಚಕರು 105 ಜನ ಮುಗಿದು ಹೋಗಿದ್ದಾರೆ. ಲೆಕ್ಕ ಹಾಕಲಿಕ್ಕೆ ಬಂದರೆ ಎಲ್ಲ ಜಟಾಸುರ ಇದ್ದಾನೆ ಸಿಕ್ಕಿಬಿದ್ದವ. ಎಂತ ಹೇಳುವ? 3 ಕೋಟಿ ಜನರು ಸತ್ತಿದ್ದಾರೆ 12 ವರ್ಷದಲ್ಲಿ ಭೀಮನ ಕೈಯಲ್ಲಿ. ತೀರ್ಥ ವಿಘ್ನಕರಾಹ ತಿಸ್ರ ಕೋಟ್ಯಶ್ಚ ನಿಹತಾಹ ಭೀಮಸೇನೇನ ಅಂತ. ಅಲ್ಲಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಕೂತುಕೊಂಡಂಥ ರಕ್ಕಸರು ಜನರನ್ನು ಮುಗಿಸ್ತಾ ಇದ್ದವರು, ಋಷಿಗಳನ್ನು ನುಂಗ್ತಾ ಇದ್ದವರನ್ನೆಲ್ಲ ಭೀಮಸೇನ ಬಡಿದು ತೀರ್ಥವನ್ನೆಲ್ಲ ಕ್ಲೀನ್ ಮಾಡಿದ್ದಾನೆ, ಜನರಿಗೆ ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ. ಅಲ್ಲಿ ಬಕಾಸುರ ಮಾಡಿಕೊಂಡಂತೆ, ಅಲ್ಲಿ ಕೀಚಕ ಇದ್ದಂತೆ, ಎಲ್ಲಿ ಯಾರೆಲ್ಲ ಉಪಟಳಗಳು ಇದ್ದಾವೋ ಇದನ್ನೆಲ್ಲ ಮುಗಿಸಿ ಬಂದವ. ಇವನಿಗೆ ಒಂದಾದರೂ ಹೊಡೆದು ಸಾಯಿಸಿ ಗೊತ್ತುಂಟ ನುಸಿಯನ್ನು ಬಿಟ್ಟರೆ ದುರ್ಯೋಧನನಿಗೆ. ಎಂತ ಹೇಳೋದು ಪ್ರಾಕ್ಟೀಸು ಅಂತ. ಸಹಜವಾಗಿ 3 ಕೋಟಿ ಮುಗಿಸಿದ್ದಾನೆ. ಇವತ್ತು 18 ಅಕ್ಷೋಹಿಣಿ ಸೈನ್ಯ ಒಟ್ಟು ಸೇರಿದರೆ 50 ಲಕ್ಷ ಜನ ಆಗುವುದಷ್ಟೇ. ಅದು ಒಬ್ಬರಿಂದ ಪಡೆದಿಂದವರಲ್ಲ. ಮತ್ತೆ ಭೀಮಸೇನ ಒಬ್ಬನಿಂದಲೇ 105 ಜನ ಕೀಚಕರು ಮಾರಾಯರೇ. ವಿರಾಟ ಪರ್ವದಲ್ಲಿ ಬಂದಾಗ ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿಯಿಂದಾಗಿ ಕೀಚಕ ಸತ್ತ ಅಂತೇಳಿ ಅವನ ಉಪಕೀಚಕರು 105 ಜನ ತಮ್ಮಂದಿರು ಇವಳನ್ನು ಕೀಚಕನ ಮಾಂಸದ ಮುದ್ದೆಯೊಟ್ಟಿಗೆ ಚಟ್ಟದಲ್ಲಿ ಕಟ್ಟಿದ್ದಾರೆ. ದ್ರೌಪದಿಯನ್ನು ಹೊತ್ಕೊಂಡೋಗಿದ್ದಾರೆ ಸ್ಮಶಾನಕ್ಕೆ. ಇಂಥ ಹೆಣ್ಣುಮಗಳ ಕಥೆ ಎಲ್ಲಿಯೂ ಕಾಣುವುದಿಲ್ಲ, ಕೇಳುವುದಿಲ್ಲ. ಹೆಣದ ಪಿಂಡದ ಒಟ್ಟಿಗೆ ಇವಳನ್ನು ಕಟ್ಟಿ ತಗೊಂಡೋಗಿದ್ದಾರೆ. ಯಾವ ಪ್ರಿಯನಿಗಾಗಿ ಸತ್ತನೋ ಅವನ ಜೊತೆಯಲ್ಲಿ ಇವಳು ಸಹ ಸುಟ್ಟೋಗಲಿ ಅಂತ ಹೇಳಿಕೊಂಡು ದ್ರೌಪದಿಯನ್ನು ಕಟ್ಟಿಕೊಂಡು ಚಟ್ಟಕ್ಕೆ ಹೊತ್ಕೊಂಡೋಗಿದ್ದಾರೆ. ಅವಳು ಚಟ್ಟದಲ್ಲೇ ಕೂಗಿದ್ದಾಳೆ, ಓ ಗಂಧರ್ವ ಅಂತ ಹೇಳಿ. ಭೀಮಸೇನ ಬಂದಿದ್ದಾನೆ. ಹೀಗೆ ನೋಡಿದ ಸ್ಮಶಾನದ ಆಚೆಗೆ ದೊಡ್ಡ ಮರ ಇತ್ತು, ಅದನ್ನು ಎತ್ತಿಕೊಂಡ, ಅದರ ಗೆಲ್ಲೆಲ್ಲ ಕೈಯಲ್ಲೇ ಸವರಿದ, ದೊಡ್ಡ ದೊಣ್ಣೆ ಮಾಡಿಕೊಂಡ. ಒಂದು ಪೆಟ್ಟಿಗೆ 8, 10, 16, 25 ಎಲ್ಲ ಬಿದ್ದಿದ್ದು. 105 ಜನರಿಗೆ ಒಂದು 5-6 ಪೆಟ್ಟಿನಲ್ಲೆಲ್ಲ ಮುಗಿಸಿ ಬಂದಿದ್ದಾನೆ. ಚಟ್ಟದಲ್ಲಿ ಕಟ್ಟಿದ ದ್ರೌಪದಿಯನ್ನು ಬಿಚ್ಚಿ, ನೀನು ಎದುರಿಂದ ಹೋಗು, ನಾನು ಪಾಗಾರ ರೀತಿಯಿಂದ ಹೋಗ್ತೇನೆ ಹೇಳಿ ಹೋಗಿ ಸ್ನಾನ ಮಾಡಿ ಮಡಿಯಾಗಿ ಹೇಳ ಅದು ಮತ್ತೆ ಮುಟ್ಟಿದರೆ. ಇವಳು ಆಚೆ ಹೋಗಿ ನಮೋ ಗಂಧರ್ವರಾಜಾಯ ಏನಾಸ್ಮಿ ಹೇಳ್ತಾಳೆ. ನನ್ನನ್ನು ರಕ್ಷಣೆ ಮಾಡಿದ ಗಂಧರ್ವರಾಜನಿಗೆ ನಮಸ್ಕಾರ ಮಾರಾಯ ಅಂತ ಅಲ್ಲಿ ಹೋಗಿ ದೊಡ್ಡ ಮಂತ್ರ ಹೇಳ್ತಾ ಕೂತಿದ್ದಾಳೆ ಅವಳು ಗಮ್ಮತ್ನಲ್ಲಿ. ಎಲ್ಲರಿಗೆ ಕೇಳುವ ಹಾಗೆ, ಅಂದರೆ ಉಪಕೀಚಕರು ಸತ್ರು ಒಂದು ಗೊತ್ತಾಗಬೇಕು, ದೊಡ್ಡ 105 ಚಟ ಆಗಬೇಕೀಗ. ಅಂಥ ಭೀಮಸೇನನ ಬಗ್ಗೆ ದುರ್ಯೋಧನಿಗೆ ಒಳಗೆ ಪುಕು ಯೋಚನೆ ಬಂದಿದೆ. ಲೆಕ್ಕದಲ್ಲಿ ಸಿಕ್ಕಿದಾಗ ಕೀಚಕನನ್ನು ಕೊಂದಾಗ ಹೇಳಿದ್ದವ ಭೀಮಶ್ಚ ಬಲಭದ್ರಶ್ಚ ಮಧುರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಶ್ಚೈವ ಪಂಚಮಂ ನಾನು ಶುಶ್ರೂಮಃ ಅಂತಾನೆ ಅವನು. ಭೀಮಸೇನ ಗಟ್ಟಿಗ, ತಪ್ಪಿದರೆ ಬಲರಾಮ ಇದ್ದಾನೆ ಜೋರಿನವ, ಮತ್ತಿನವ ಶಲ್ಯ ಇದ್ದಾನೆ, ಇವತ್ತು ಸಿಕ್ಕಿಬಿದ್ದಿದ್ದಾನೆ ದುರ್ಯೋಧನನಿಗೆ, ಧರ್ಮರಾಜನ ಮಾಮ. ಇನ್ನೊಬ್ಬ ಇದ್ದರೆ 4ನೇವ ಕೀಚಕ, ಅವನಿಗೆ ತಲೆ ಸರಿ ಇಲ್ಲ, ಆದರೆ ಮೈಗಟ್ಟಿ ಉಂಟು ಅವನತ್ತು. ಅದು ಅವನು ಬೇರೆ ಲೆಕ್ಕದಲ್ಲಿ ಸಿಕ್ಕಿದ್ದು ನನಗೆ. ಅವ ಸತ್ತಿದ್ದಾನೆ, ಈಗ ಇಲ್ಲ.
ಅಂತ ಕೊಂದವ ಭೀಮಸೇನ ಇಲ್ಲಿದ್ದಾನೆ. ಬಲರಾಮ ಯುದ್ಧಕ್ಕೆ ಬರಲಿಲ್ಲ. ಶಲ್ಯ ನನಗೆ ಸಿಕ್ಕಿದ್ದಾನೆ. ಅಯ್ಯೋ ಮಾರಾಯ, ಭೀಮಸೇನನಿಗೆಲ್ಲ ಕಾಣ್ತಾರಲ್ಲ ಅಂತ ಬೊಬ್ಬೆ ಹೊಡೆದ. ಎಲ್ಲ ಬಲಿಷ್ಠ ಮೂಟೆ ಕೂತಿದೆ ಎದುರಲ್ಲಿ. ದ್ರೋಣರೇ ಎಂಥದಿದು ಕತೆ ಅಂತಾನೆ. ಭೀಮಾರ್ಜುನ ಸಮಾಯುಧಿ. ಮತ್ತು ನಾಳೆ ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.